ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೀಗ ಬಿ ಎಸ್ ಸಿಗೆ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿರ್ತೀರ, ಇದುವರೆಗೂ ಪಿ ಯು ಸಿ ಓದಿದ್ದೀರಾ. ಈಗ ನಿಮಗೆ ಬಿ ಎಸ್ ಸಿಗೆ ಅಡ್ಮಿಷನ್ ಆಗಿದ್ದೀರಾ. ಆದರೆ ಕೆಲವರಿಗೆ ಇಂಜಿನಿಯರಿಂಗ್ ಹೋಗಬೇಕು, ಮೆಡಿಕಲ್ ಹೋಗಬೇಕಾಗಿತ್ತು, ಬೇರೆ ಏನೋ ಮಾಡಬೇಕಾಗಿತ್ತು ಅಂತ ಆಸೆ ಇರುತ್ತೆ. ಸೊ ಈ ಸಲ ನನಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಸಿಗಲಿಲ್ಲ ನನಗೆ. ಹಾಗಾಗಿ ಏನಾಯಿತು ಅಂತಂದರೆ ನಾನು ಇದಕ್ಕೆ ಹೋಗೋಕ್ಕಾಗಲಿಲ್ಲ. ಅಂದರೆ ಇಂಜಿನಿಯರಿಂಗ್ ಮಾಡೋಕ್ಕಾಗಲಿಲ್ಲ ಒಳ್ಳೆ ಕಾಲೇಜಲ್ಲಿ ಅನ್ನೋ ಅಂಥ ರಿಗ್ರೆಟ್ ಇರೋರಿಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ನಿಮಗೆ ಈಸಿಯಾಗಿ ಐ ಐ ಟಿಗಳಿಗೆ ಎಂಟ್ರ್ ಆಗೋದಕ್ಕೆ. ಆಫ್ಟರ್ ಯುವರ್ ಬಿ ಎಸ್ ಸಿ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ಒನ್ ಎಕ್ಸಾಮಿನೇಷನ್ ದಟ್ ಈಸ್ ಕಾಲ್ಡ್ ಆ್ಯಸ್ ಐ ಐ ಟಿ ಜಾಮ್ ಎಕ್ಸಾಮಿನೇಷನ್ ಅಂತ. ಜಾಯಿನ್ ಅಡ್ಮಿಷನ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಟೆಸ್ಟು ಹೆಂಗೆ ತೊಗೋಬೇಕು, ಹೇಗೆ ಎತ್ತ, ಇದ್ರ ಬಗ್ಗೆ ಎಲ್ಲ ಇವತ್ತು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ನಾಟ್ ಕೆಮಿಸ್ಟ್ರಿ ರಿಲೇಟೆಡ್ ಅಲ್ಲ, ಬಟ್ ಎಲ್ಲ ಬಿ ಎಸ್ ಸಿ ಹುಡುಗರು ಇದು 7 ಸಬ್ಜೆಕ್ಟಲ್ಲಿ ಆಗುತ್ತೆ. ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಸೊ ನಿಮಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ನ ಪರ್ಟಿಕ್ಯುಲರ್ಲಿ ಫಸ್ಟ್ ಬಿ ಎಸ್ ಸಿ ಅವ್ರಿಗೆ ನಾನು ಇದನ್ನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಯು ಹ್ಯಾವ್ ಟು ಸೆಟ್ ಯುವರ್ ಗೋಲ್ನ ನೀವು ಸೆಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಈಗ ನಿಮ್ದು ಏನಾದರೂ ಗೋಲ್ ಐ ಐ ಟಿ ಜಾಮ್ ಎಕ್ಸಾಮಿನೇಷನ್ ಆಗಬೇಕು ಅಂದರೆ ಫಸ್ಟ್ ನಿಮ್ಗೆ ಹಂಗಂದರೆ ಏನು ಅಂತ ಗೊತ್ತಿರಬೇಕಾಗತ್ತೆ. ಯು ಆರ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಕನ್ಫ್ಯೂಷನ್ ಇರುತ್ತೆ. ಆಗುತ್ತಾ ಆಗಲ್ವಾ, ನಾನು ಮಾಡ್ಬೋದಾ ಮಾಡಲ್ವಾ, ನನಗೆ ಪಿ ಯು ಸಿನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ, ಈಗ ಬರುತ್ತಾ ಇಲ್ವಾ, ಸೋ ಮೆನಿ ಕನ್ಫ್ಯೂಷನ್ಸ್ ವಿಲ್ ಬಿ ದೇರ್. ಸೊ ಆ ಕನ್ಫ್ಯೂಷನಿಂದ ಕಾನ್ಫಿಡೆಂಟಾಗಿ ನಾನು ಐ ಐ ಟಿ ಎಕ್ಸಾಮ್ ಪಾಸ್ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ನಿಮಗೆ ಬರಬೇಕು ಅಂತ ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಫಸ್ಟ್ ಸೆಮ್ಮಲ್ಲಿ ಇರೋವಂಥವ್ರು ಅಥವಾ ಸೆಕೆಂಡ್ ಇಯರಲ್ಲಿ ಇರೋರಾಗಿರ್ಬೋದು, ಫೈನಲ್ ಇಯರ್ ಆಗಿರೋರು ಬೇಕಾದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ನೀವು ಫಸ್ಟ್ ಇಯರಿಂದನೇ ನೀಟಾಗಿ ಸಿಲೆಬಸ್ ನೋಡಿಕೊಂಡು ಸಬ್ಜೆಕ್ಟ್ ಡಿಸೈಡ್ ಮಾಡಿ ಅದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಬಿಫೋರ್ ಯು ಗೆಟ್ ಯುವರ್ ರಿಸಲ್ಟ್ಸ್ ಇನ್ ದಿ ಬಿ ಎಸ್ ಸಿ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ನಿಮಗೆ ಆ ಎಕ್ಸಾಮ್ಗೆ ಐ ಐ ಟಿಗಳಿಗೆ ಎಂಟ್ರೆನ್ಸ್ ಆಗಲಿರೋ ಗೇಟ್ವೇ ನಿಮಗೆ ಓಪನ್ ಆಗಿರುತ್ತೆ. ಸೊ ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಹಂಗಂದರೆ ಏನು, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಐ ಐ ಟೀಸ್ ಅಂದರೆ ಏನು, ಯಾಕೆ ಐ ಐ ಟಿಗೆ ಸೇರ್ಕೋಬೇಕು? ನಿಮಗೆ ಗೊತ್ತಿದೆ, ಯಾವಾಗಲೂ ನನಗೆ ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಆದರೆ ಯಾವ ಕಾರ್ ತೊಗೋಬೇಕು? ಲಕ್ಸುರಿ ಕಾರ್ ತೊಗೋಬೇಕಾ, ಚೀಪ್ ಕಾರ್ ತೊಗೋಬೇಕಾ? ಎಲ್ಲರಿಗೂ ಆಸೆ ಇರುತ್ತೆ, ತುಂಬ ಲಕ್ಸುರಿ ಆಗಬೇಕು, ನನಗೆ ಪ್ರೀಮಿಯಂ ಕ್ವಾಲಿಟಿದೆ ಯಾವಾಗೂ ಬೇಕು, ಚೀಪಾಗಿರೋದು ಬೇಡ. ಏನು ತೊಗೋತೀನಿ, ಒಂದು ಬಟ್ಟೆ ತೊಗೊಳ್ತೀನಿ ಅಂತಂದರೂ ಕಡಿಮೆ ಬೆಲೆಗೆ ಅಥವಾ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ನನಗೆ ಬೇಕು ಅಂತ ಹ್ಯೂಮನ್ ಟೆಂಡೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಗೆ ಎಜುಕೇಷನಲ್ಲಿ ನಮಗೆ ಪ್ರೀಮಿಯಮ್ ಅಂತ ಯಾವುದಿದೆ ಅಂತಂದರೆ ಅದು ಎಲ್ಲ ಐ ಐ ಟಿಗಳು. ಸೊ ನಮ್ಮ ಕಾಲೇಜ್ಗಳಲ್ಲಿ ಅಂದರೆ ಯಾವುದೋ ಒಂದು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರೋ ಕಾಲೇಜ್ ಆಗಿರ್ಬೋದು, ಈವನ್ ಯೂನಿವರ್ಸಿಟಿ ನೀವು ಕನ್ಸಿಡರ್ ಮಾಡಿದ್ರೂ ಅದನ್ನು ನನಗೆ ಆರ್ಡಿನರಿ ಅನಿಸುತ್ತೆ. ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಬೇಕು ಅಂತಂದರೆ ಐ ಐ ಟಿ ಡೆಲ್ಲಿನಲ್ಲಿ ಓದಬೇಕು, ಐ ಐ ಟಿ ಬಾಂಬೆ, ಐ ಐ ಟಿ ಮಡ್ರಾಸ್, ಐ ಐ ಟಿ ಖರಗ್ಪುರ, ಆ್ಯಕ್ಚುಲಿ 21 ಐ ಐ ಟಿಗಳಿದ್ದಾವೆ. ಆದರೆ ನಿಮಗೆ ಬೆಸ್ಟಲ್ಲಿ ಇದ್ದಿದ್ರಲ್ಲಿ ಅಂದರೆ ನನಗೆ ಆಗುವಂಥದ್ದು ಐ ಐ ಟಿ ಖರಗ್ಪುರ್ ಇರ್ಬೋದು, ಐ ಐ ಟಿ ಕಾನ್ಪುರ್ ಇರ್ಬೋದು. ಈಗ ನಮ್ಮಲ್ಲೇ ಇದರಲ್ಲೇ ಕರ್ನಾಟಕದ ತೊಗೊಂಡ್ರೆ ಐ ಐ ಟಿ ಧಾರವಾಡ ಇದೆ. ಸೊ ನನಗೆ ನನಗೆ ಮಾಡಬೇಕು. ಅದು ಹೇಗೆ ಅಂದರೆ ಪ್ರೀಮಿಯಂ ಕ್ವಾಲಿಟಿ. ಸೊ ನಿಮ್ಗೆ ಎಜುಕೇಷನ್ ಸಿಕ್ಕೋದು ಯಾವ ಥರ ಸಿಗುತ್ತೆ ಅಂದರೆ ಲಕ್ಸುರಿ ಕಾರ್ ಥರ. ಸೊ ಪ್ರೀಮಿಯಂ ಕ್ವಾಲಿಟಿ ಥರ. ಈಗ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳೋದಕ್ಕೂ ಆರ್ಡಿನರಿ ಸಿಲ್ಕ್ ಸ್ಯಾರಿ ತೊಗೊಳೋದಕ್ಕೂ ಹಿಂಗೆ ಡಿಫ್ರೆನ್ಸ್ ಇರುತ್ತಲ್ಲ, ಆ ರೀತಿಯಾದಂಥ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಏಮ್ ಫಾರ್ ಐ ಐ ಟೀಸ್ ಅಂತ ಹೇಳ್ತೀನಿ. ಹಾಗಾದರೆ ಐ ಐ ಟೀಸ್ ಅಂದರೆ ಹೇಗಿರುತ್ತೆ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿರುತ್ತೆ. ನಾನು ಹೇಳಿದೆ ಪ್ರೀಮಿಯಂ ಕ್ವಾಲಿಟಿ ಅಂತ. ನೋಡಿ ಕ್ಲಾಸ್ ರೂಮ್ಸ್ ಹೆಂಗಿರುತ್ತೆ, ಆಡಿಟೋರಿಯಮ್ಗಳು ಹೇಗಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ನಿಮಗೆ ನೋಡುತ್ತೆ. ದಿಸ್ ಇಸ್ ಅ ಕ್ಲಾಸ್ ರೂಮ್. ಜಸ್ಟ್ ಕಣ್ಣು ಮುಚ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ, ನಾನು ಆ ಕ್ಲಾಸ್ ರೂಮಲ್ಲಿ ಕೂತಿದ್ದೀನಿ. ಇದನ್ನ ಮೂವಿಗಳಲ್ಲೆಲ್ಲ ನೋಡಿರ್ತೀರ ನೀವು, ಕೆಲವೊಂದು ಮೂವಿಗಳಲ್ಲಿ ಆ ಥರ ಕ್ಲಾಸ್ ರೂಮಲ್ಲಿ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ನಮ್ದು ಅಂತಂದರೆ ಆರ್ಡಿನರಿ ಬೆಂಚು, ಬ್ಲ್ಯಾಕ್ ಬೋರ್ಡು, ವೈಟ್ ಚಾಕ್ ಇರುತ್ತೆ. ಇಲ್ಲಿ ನೋಡಿ ಎಲ್ಲ ನಿಮಗೆ ಮಾಡರ್ನ್ ಎಕ್ವಿಪ್ಮೆಂಟ್ ಅಂದರೆ ನಿಮಗೆ ಐ ಟಿ ರಿಲೇಟೆಡ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಾ ಅದೆಲ್ಲನೂ ನಿಮಗೆ ಸಿಗ್ತಾ ಹೋಗುತ್ತೆ. ಡಿಜಿಟಲ್ ಏನಿದೆಯಲ್ಲ ಅದೆಲ್ಲ ಸಿಗ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ಗ್ರೀನರಿ ಇರುವಂಥ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಇರುವಂಥದ್ದು, ಒಳ್ಳೆ ಬಿಲ್ಡಿಂಗ್ ಇರುವಂಥದ್ದು, ಆ ರೀತಿ ಗ್ರೀನ್ ಇರುವಂಥದ್ದು, ಸ್ಪೋರ್ಟ್ಸ್ಗೆ ಹೆಲ್ಪ್ ಮಾಡುವಂಥದ್ದು, ಓವರ್ ಆಲ್ ಡೆವಲಪ್ಮೆಂಟ್ ಆಗುವಂಥದ್ದು,
ನೀವು ಲೈಬ್ರರಿಗಳನ್ನ ನೋಡಬೇಕು. ದೊಡ್ಡದು ಒಂದು ಯೂಜ್ ಲೈಬ್ರರಿ ಇದೆ IIT ಹೈದರಾಬಾದ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 24/7 ಓಪನ್ ಇರುತ್ತೆ, ಯಾವತ್ತೂ ಕ್ಲೋಸ್ ಆಗಲ್ಲ, ಆಲ್ 365 ಡೇಸ್ ಓಪನ್ ಆಗಿರುತ್ತೆ. ಜಸ್ಟ್ ಕಣ್ಣು ಮುಚ್ಕೊಳ್ಳಿ, ನೀವು ಯಾವುದೋ ಹೋಗ್ತೀರಾ, ನಿಮ್ಗೆ ಏನೋ ಒಂದು ಬುಕ್ ಬೇಕು, ಏನೋ ಒಂದು ಈ ಬುಕ್ ಬೇಕು, ಯಾವುದೋ ಇದು ಬೇಕು, ಏನೋ ಒಂದು ಬೇಕು ಅಂದರೆ ಇಮಿಡಿಯೇಟ್ಲಿ ನಿಮ್ಗೆ ಯಾವಾಗ ನೆನೆಸ್ಕೋತೀರೋ ಆವಾಗ ಹೋದರೆ ಆ ಲೈಬ್ರರಿನಲ್ಲಿ ಸಿಗುತ್ತೆ. ಕೆಟಲಾಗ್ಗಳಿರುತ್ತೆ. ಸೊ ನನಗೆ ಈ ಬುಕ್ ಇದೆಯಾ ಇಲ್ವಾ, ಇದ್ದರೆ ಎಲ್ಲಿದೆ, ಎಲ್ಲನೂ ಇನ್ಫಾರ್ಮೇಷನ್ ಹೇಳುವಂಥದ್ದು ಇಂಥ ಯೂಜ್ ನಿಮಗೆ ಲೈಬ್ರರಿಗಳು ಸಿಗ್ತವೆ. ಸೊ ಹಾಗಾಗಿ ಅಂಥ ಇನ್ಫ್ರಾಸ್ಟ್ರಕ್ಚರ್, ಅಂಥ ಪ್ರೀಮಿಯಂ ಕ್ವಾಲಿಟಿ ಇನ್ಸ್ಟಿಟ್ಯೂಷನಲ್ಲಿ ನಿಮ್ಗೆ ಓದುವಂಥ ಚಾನ್ಸ್ ಈಗಿದೆ ವೆನ್ ಯು ಕ್ಲಿಯರ್ ದಟ್ IITನ ಕ್ಲಿಯರ್ ಮಾಡಿದ್ರಾಗುತ್ತೆ. ಇದ್ರ ಜೊತೆಗೆ ಫೆಸ್ಟ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಲೆವೆಲ್ ಫೆಸ್ಟ್ಗಳನ್ನ ಮಾಡ್ತಾರೆ. ಸೊ ಈಗ ಬಾಂಬೆ IITನಲ್ಲೆಲ್ಲ ಆಯಿತು ಅಂದರೆ ಎಲ್ಲ ಬಾಲಿವುಡ್ ಹಾಲಿವುಡ್ ಸ್ಟಾರ್ಸ್ ಏನಿರ್ತಾರೆ ಅಥವಾ ರಾಕ್ ಸ್ಟಾರ್ಸ್ ಏನಿರ್ತಾರೆ ಅವ್ರ ಜೊತೆಗಿರ್ತಾರೆ. ಟೆಕ್ ಫೆಸ್ಟ್ ಏನಾದರೂ ಮಾಡ್ತೀನಿ, ನಂಗೆ ಇದು ಯಾವುದೂ ಇಂಟ್ರೆಸ್ಟ್ ಇಲ್ಲಪ್ಪ, ನಂಗೆ ಹಾರ್ಡ್ ಇಂಟ್ರೆಸ್ಟ್ ಇಲ್ಲ, ಮೂವಿ ಇಂಟ್ರೆಸ್ಟ್ ಇಲ್ಲ ಅನ್ನೋರ್ಗು ಟೆಕ್ ಫೆಸ್ಟ್ಗಳು ಥ್ರೂ ಔಟ್ ದ ವರ್ಲ್ಡ್ ತಿರುಗಿ ನೋಡುವಂಥ ಫೆಸ್ಟ್ಗಳಿರ್ತವೆ. ಆ ರೀತಿಯಾಗಿ ಫೆಸ್ಟ್ಗಳು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಯಾರು ಫೇಮಸ್ ಇರ್ತಾರಲ್ಲ, ಆ್ಯಕ್ಚುಲಿ ಈ ವರ್ಷ ಅಂದರೆ 24ರಲ್ಲಿ IASನಲ್ಲಿ ಯಾರು ಕರೆಸಿದ್ರು ಅಂತಂದರೆ ಫೇಮಸ್ ಮ್ಯೂಸಿಷಿಯನ್ಸ್ ಯಾರು ಇರ್ತಾರಲ್ಲ ಅವ್ರನ್ನ ಕರೆಸಿ ಅವರು ನೈಟ್ ಔಟ್ಗಳನ್ನ ಮಾಡ್ತಾರೆ. ಸೊ ಇದನ್ನೆಲ್ಲ ಜಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ. ನಾನು ಈ IIT ಎಕ್ಸಾಮ್ ಸಿಂಪಲ್ ಎಕ್ಸಾಮಿನೇಷನ್, 100 ಮಾರ್ಕ್ಸ್ ಎಕ್ಸಾಮಿನೇಷನ್, ನಾನು ಅಲಾಂಗ್ ವಿತ್ ಮೈ BSc 3 ವರ್ಷ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಾನು ಇದರಲ್ಲೆಲ್ಲನೂ ಪಾರ್ಟ್ ಹಾಕ್ತೀನಿ, ಐ ಆಮ್ ದ ಪಾರ್ಟ್ ಆಫ್ ದಿಸ್ ಆ್ಯಕ್ಟಿವಿಟಿ ಆಗ್ತೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂಗೆ ನೀವೇನು ಮಾಡ್ಕೊಳ್ತಾ ಹೋಗ್ರಿ. ಹಾಗಾದರೆ ಜಾಮ್ ಎಕ್ಸಾಮಿನೇಷನ್ ಅಂದರೆ ಏನು, IIT ಜಾಮ್ ಅಂದರೆ ಏನು ಅಂದರೆ ಜಾಯಿಂಟ್ ಅಡ್ಮಿಷನ್ ಟೆಸ್ಟ್ ಅಂತ ಹೇಳ್ತೀವಿ, ಜಾಮ್ ಅಂತ ಹೇಳ್ತಾರೆ. ಫಾರ್ MSc ಆಗಿರ್ಬೋದು ಅಥವಾ ಇಂಟಿಗ್ರೇಟೆಡ್ PhD ಅಂತ ಹೇಳ್ತೀವಿ. ಅಂದರೆ MSc ಮತ್ತು PhD ಎರಡೂ ಆಗಿರುವಂಥದ್ದು, ಅಥವಾ MSc ಮತ್ತು ಟೆಕ್ನಾಲಜಿ MTech ಆಗುವಂಥದ್ದು, MSc PhD ಇರುವಂಥದ್ದು, ಅದೇ ಥರ ಡ್ಯೂಯಲ್ ಡಿಗ್ರಿ ಆಗುವಂಥದ್ದು. ಈ ಥರದಕ್ಕೆಲ್ಲನೂ ನಿಮಗೆ ಚಾನ್ಸ್ ಸಿಗುತ್ತೆ ಅಂತಂದರೆ ಅದಕ್ಕೊಂದು ಆನ್ಲೈನ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇದು ಪರ್ಟಿಕ್ಯುಲರ್ಲಿ ಸೈನ್ಸ್ ಸಬ್ಜೆಕ್ಟ್ ಮಾಡ್ತಾರೆ, ಎಕ್ಸೆಪ್ಟ್ ಎಕನಾಮಿಕ್ಸ್ ಬಿಟ್ಟು ಮಿಕ್ಕಿದ ಎಲ್ಲನೂ ಸೈನ್ಸ್ ಸಬ್ಜೆಕ್ಟ್ಗೆ ಮಾಡ್ತಾರೆ. ಅದು IITಗಳಿಗಾಗ್ಬೋದು, NITಗಾಗ್ಬೋದು, ಅಥವಾ IIScಗಾಗ್ಬೋದು, ಅಥವಾ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ ಯಾರಿರ್ತಾರ ಅಲ್ಲಿ ನಿಮಗೆ ಅಡ್ಮಿಷನ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಆಲ್ರೆಡಿ ನಾನು PUCನಲ್ಲಿ ಒಂದು ಚಾನ್ಸ್ ಕಳ್ಕೊಂಡಿದ್ದೀನಿ, ಯಾವುದೋ ಕಾರಣಕ್ಕೆ ನಾನು ಅದನ್ನು ಮಾಡೋಕ್ಕಾಗಿಲ್ಲ. ಬಟ್ ಈಗ ನನಗೆ ಇನ್ನೊಂದು ಚಾನ್ಸ್ ಬೇಕು, ಅಥವಾ ನನ್ನ ಫ್ಯೂಚರ್ ನಾನು ನೋಡ್ಕೋಬೇಕು. ನನ್ನ ಗೋಲ್ ಏನಿದೆ ಅಂದರೆ ಐ ಹ್ಯಾವ್ ಟು ಗೋ ಫಾರ್ ಹೈಯರ್ ಸ್ಟಡೀಸ್, ನಾನು ರಿಸರ್ಚ್ ಮಾಡೋಕ್ಕೆ ಹೋಗಬೇಕು, ಫಾರಿನ್ ಕಂಟ್ರಿಗಳಿಗೆ ಓದೋಕ್ಕೆ ಹೋಗಬೇಕು. ಅದೆಲ್ಲದಕ್ಕೂ ನಿಮಗೆ ಬೇಕಾಗುವಂಥದ್ದು IIT ಜಾಮ್, ಇದು ಕ್ಲಿಯರ್ ಆಗಬೇಕು. ಸೊ ಇದು ಏನಂತಂತಂದರೆ ಆನ್ಲೈನ್ ಎಂಟ್ರೆನ್ಸ್ ಟೆಸ್ಟ್ ಮಾಡ್ತಾರೆ, ಎವ್ರಿ ಇಯರ್ ಮಾಡ್ತಾರೆ. ಫೆಬ್ರವರಿ 1st ಸಂಡೇ ಮಾಡ್ತಾ ಹೋಗ್ತಾರೆ ಅವರು. ಸೊ MSc ಇದರಲ್ಲಿ ಏನೇನು ಆಗ್ಬೋದು ಅಂದರೆ MSc 2 years ಇರ್ಬೋದು, ಅಥವಾ ಜಾಯಿಂಟ್ MSc PhD ಅಂತ ಹೇಳ್ತೀವಿ, ಅಥವಾ MSc PhD ಡ್ಯೂಯಲ್ ಡಿಗ್ರಿ ಇರ್ಬೋದು. ಇದೆಲ್ಲ ನಿಮಗೆ IITಗಳಲ್ಲಿ ಸಿಗುತ್ತೆ. ಅದೇ ಥರ ಇಂಟಿಗ್ರೇಟೆಡ್ PhD ಡಿಗ್ರಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ, IISc ಅಂತ ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಬ್ಯಾಂಗ್ಳೂರಲ್ಲಿದೆ, ಅಲ್ಲಿ ನಿಮಗೆ ಚಾನ್ಸ್ ಸಿಗ್ಬೋದು ಅಂತ. ಇದು CV ರಾಮನ್ ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಿಟ್ಯೂಷನು ಥ್ರೂ ಔಟ್ ದ ವರ್ಲ್ಡ್ ರೆಕಗ್ನೈಸ್ ಆಗಿರುವಂಥ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು. ನಾನು ಹೇಳ್ತಾ ಇದ್ದೀನಿ, ನೀವು IITನಲ್ಲಿ ಏನೋ ಒಂದು ಕೋರ್ಸ್ ಮಾಡಿದ್ರೆ, IITನಲ್ಲಿ ಯಾವುದೋ ಒಂದು ಅಡ್ಮಿಷನ್ ತೊಗೊಂಡು 1 ವರ್ಷ 2 ವರ್ಷ ಅಲ್ಲಿ ಓದಿದ್ದೀರಾ ಅಂತಂದರೆ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಮಾರ್ಕೆಟಿಂಗ್ ಥ್ರೂ ಔಟ್ ದಿ ವರ್ಲ್ಡ್. ಇಡೀ ಪ್ರಪಂಚಾದ್ಯಂತ ನಿಮಗೆ ಕೆಲಸ ಸಿಗಬೇಕು ಅಥವಾ ನಿಮ್ಮನ್ನ ರೆಕಗ್ನೈಸ್ ಮಾಡಬೇಕು ಅಂತ ಇರಬೇಕು ಅನ್ನೋರು ಈ IITಗಳು ಅಥವಾ IIScಗಳಲ್ಲಿ ವರ್ಕ್ ಮಾಡಬೇಕಾಗತ್ತೆ. ನೀವು ಅದು ವರ್ಕ್ ಮಾಡಬೇಕು ಅಂತಂದರೆ ನಿಮಗೆ ಈ IIT ಜಾಮ್ ಈಸ್ ಎ ಗೇಟ್ ವೇ ಅಂತ ಹೇಳ್ಬೋದು. ಅದು ದೊಡ್ಡ ಬಾಗಿಲು ತಕ್ಕೊಂಡು ಕೂತಿದೆ, ನೀವೆಲ್ಲ ಬನ್ನಿ ಅಂತ ಕರಿತಾ ಇದೆ. ನೀವು ಹೋಗೋದಕ್ಕೆ ರೆಡಿ ಆಗಬೇಕು, ಆದರೆ ಅಲ್ಲಿ ಹೋಗೋದಕ್ಕೆ ತಂದೆ ಆದಂಥ ತಯಾರಿಗಳು ಬೇಕು. ಆ ತಯಾರಿಗಳನ್ನ ನಾವು ಫಸ್ಟ್ BScಯಿಂದನೇ ಮಾಡ್ಕೊಳ್ತಾ ಹೋದರೆ, ಹಂಗಂತ ಈಗ 3rd BSc ಅವ್ರು ಮಾಡೋಕ್ಕಾಗ 2nd BSc ಅವ್ರು ಮಾಡೋಕ್ಕಾಗಲ್ವಂತ ಅವರೂ ಮಾಡ್ಬೋದು, ಆದರೆ ಲೇಟ್ ಆಗಿದೆ. ಆದರೆ ಫಸ್ಟ್ BSc ಅವ್ರಿಗೆ ಆಫ್ಟರ್ ಟೈಮ್ ಅಂತ ಹೇಳ್ತೀನಿ, ಇವನ್ 3rd BSc ಅವರು ಅದನ್ನು ಮಾಡ್ಬೋದು. ನಾನು ಮುಂಚೆನೇ ಹೇಳ್ದಂಗೆ 31 IIT ಜಾಮ್ ಎಕ್ಸಾಮಿನೇಷನ್ಗೆ ಇರ್ತವೆ. ಒಂದು IISc ಇದೆ, 15 NITs ಇದೆ, 2 CFTIs ಇದೆ, ಅಂದರೆ ಸೆಂಟ್ರಲಿ ಫಂಡೆಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಇದರಲ್ಲೆಲ್ಲನೂ ನಿಮಗೆ ಬೇಕು ಅಂದರೆ ಎಲ್ಲನೂ ಈಕ್ವಲ್ ವೆಯ್ಟೇಜ್ ಇದೆ. ಅದರಲ್ಲಿ ಕೆಲವೊಂದಕ್ಕೆ ಹೈಯೆಸ್ಟ್ ಅಂತ ಹೇಳ್ತಾರೆ, ಕೆಲವೊಂದು ಕಡಿಮೆ ಅಂತ ಹೇಳ್ತಾರೆ. ಬಟ್ ಎಲ್ಲದಕ್ಕೂ ತಂದೆ ಆದಂಥ ವೆಯ್ಟೇಜ್ ಇದೆ. ನಾನು ಹೇಳ್ದಂಗೆ IIT ಅಂತ ಟ್ಯಾಗ್ ಇತ್ತು ಅಂದರೆ ಇಟ್ಸ್ ವೆರಿ ಈಸಿ ಟು ಮಾರ್ಕೆಟ್ ಯುವರ್ ಸೆಲ್ಫ್. ಇಡೀ ಪ್ರಪಂಚಾದ್ಯಂತ UK ಆಗಿರ್ಬೋದು, US ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಎಲ್ಲ ಕಡೆಗೂ ನಿಮಗೆ ಅದು ಬೇಕು ಅಂತಂದರೆ ಹೋಗಬೇಕು, ನಾನು ಓದಬೇಕು ಅಂತ ಪ್ರೀಮಿಯಂ ಇನ್ಸ್ಟಿಟ್ಯೂಷನ್ಲಿ ಅಂತಂದರೆ ಯಾವುದು ಗೇಟ್ವೇ ಅಂದರೆ ಈ IIT ಜಾಮ್ ಗೇಟ್ವೇ ಆಗುತ್ತೆ. ಹಾಗಾದರೆ ಎಲಿಜಿಬಿಲಿಟಿ ಏನು?
ಒಂದು ಬ್ಯಾಚುಲರ್ ಡಿಗ್ರಿ ಇರಬೇಕು, ಇಷ್ಟೇ ಪರ್ಸೆಂಟೇಜ್. ಮುಂಚೆ ಅಂದರೆ 55% ಇನ್ನೇನು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಇತ್ತು, ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ, ಈಸಿ ಮಾಡಿದ್ದಾರೆ. ಯಾವುದೋ ಒಂದು ರಿಲೆವೆಂಟ್ ಸೈನ್ಸ್ ಸ್ಟ್ರೀಮ್ ಹುಡುಗರಿಗೆ ಇರುವಂಥದ್ದು. ಸೊ ನೀವು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಒಂದು ಡಿಗ್ರಿ ಮಾಡಿರಬೇಕು, BSc ಡಿಗ್ರಿ ಆಗಿರಬೇಕು. ಯಾರ್ಯಾರು ಅಪ್ಲೈ ಮಾಡ್ಬೋದು? ಆಲ್ ಇಂಡಿಯನ್ ನ್ಯಾಷನಲ್ಸ್ ಆ್ಯಂಡ್ ಆಲ್ಸೋ ಫಾರಿನ್ ಕ್ಯಾಂಡಿಡೇಟ್ಸ್ ಆರ್ ಅವೈಲಬಲ್. ಈಗ ಫಾರಿನರ್, ಯಾಕೆಂದರೆ ನಾನು ಹೇಳ್ದಂಗೆ ಈ IIT ಇರ್ಬೋದು, IAS ಇರ್ಬೋದು, ವರ್ಲ್ಡ್ ರೆನ್ಯೂಡ್ ಇನ್ಸ್ಟಿಟ್ಯೂಷನ್ಸ್ ಇದೆ, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇದೆ. ನಾವು ಹೆಂಗೆ ಬೇರೆ ದೇಶಕ್ಕೆ ಹೋಗಿ ಓದಕ್ಕೆ ಹೋಗ್ತೀವಲ್ಲ, ಹಾಗೆ ಬೇರೆ ದೇಶದವರು ಜನಗಳು, ಹುಡುಗರು, ಸ್ಟೂಡೆಂಟ್ಸು ಇಲ್ಲಿ ಓದಕ್ಕೆ ಬರ್ತಾರೆ. ಅಂದರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ, ಅಷ್ಟು ಸ್ಟ್ಯಾಂಡರ್ಡ್ಗಳನ್ನ ಈ IITಗಳು, IAS ಇರ್ಬೋದು, ಈ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅದೆಲ್ಲನೂ ಮಾಡ್ಕೊಂಡಿರ್ತವೆ. ಹಾಗಾದರೆ ಅಪ್ಪರ್ ಏಜ್ ಇಲ್ವಾ? ಎಷ್ಟು ಸಲ ತೊಗೋಬೇಕು? ನಾನು ಫಸ್ಟ್ ಅಟೆಂಪ್ಟ್ ಮಾಡಿದೆ, ಆಗಲಿಲ್ಲ. ಸೆಕೆಂಡ್ ಅಟೆಂಪ್ಟ್ ತೊಗೋಬೋದಾ? ಥರ್ಡ್ ಅಟೆಂಪ್ಟ್ ತೊಗೋಬೋದಾ? ನೋ ಅಪ್ಪರ್ ಏಜ್ ಲಿಮಿಟ್. ಲೋಯರ್ ಏಜ್ ಲಿಮಿಟ್ ಏನು ಅಂದರೆ ನಿಮ್ಮದು ಗ್ರ್ಯಾಜುಯೇಷನ್ ಆಗಿರಬೇಕು, BSc ಆಗಿರಬೇಕು ಫ್ರಮ್ ದಿ ರೆಕಗ್ನೈಸ್ ಯೂನಿಟ್. ಸೊ ಅದು ಆಗಬೇಕು ಅಂತಂದರೆ ಹತ್ತತ್ರ ನಿಮ್ಗೆ 21-22 ವರ್ಷ ಆಗಿರುತ್ತೆ. ದಟ್ ವಿಲ್ ಬಿ ಯುವರ್ ಲೋಯರ್ ಏಜ್ ಲಿಮಿಟ್. ಅಪ್ಪರ್ ಏಜ್ ಲಿಮಿಟ್ ಏನಿದೆಯಲ್ಲ, ಅದು ನಿಮ್ಗೆ ಏನಾಗಿರಬೇಕು, ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವಾಗ ಬೇಕಾದ್ರೂ ತೊಗೋಬೋದು. ಅಟ್ ದಿ ಟೈಮ್ ಆಫ್ ಅಡ್ಮಿಷನ್ ಇನ್ನೊಂದೇನು ಅಂದರೆ ಒಂದು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಆಗಬೇಕು, ಮೆಡಿಕಲ್ ಟೆಸ್ಟ್ ಅವರೇ ಒಂದು ಹೇಳ್ತಾರೆ, ಅಲ್ಲೊಂದು ಮೆಡಿಕಲ್ ಟೆಸ್ಟ್ ಆಗಬೇಕು. ದೀಸ್ ಆರ್ ದಿ ಎಲಿಜಿಬಿಲಿಟಿ. ಸಬ್ಜೆಕ್ಟ್ ಯಾವ್ಯಾವ್ದಿದೆ ಅಂದರೆ ಕೆಮಿಸ್ಟ್ರಿ ಅಂತ ಹೇಳ್ತಾರೆ, CY ಅಂತ ಅದ್ರದ್ದು ಕೋಡ್ ಹೇಳ್ತಾರೆ, ಫಿಸಿಕ್ಸು PH ಅಂತ ಹೇಳ್ತಾರೆ, ಮ್ಯಾಥಮೆಟಿಕ್ಸ್ MH ಅಂತ ಹೇಳ್ತಾರೆ, ಜಿಯಾಲಜಿ GG ಅಂತ ಹೇಳ್ತಾರೆ, ಬಯೋಟೆಕ್ನಾಲಜಿ BT ಅಂತ ಹೇಳ್ತಾರೆ, ಬಯಾಲಜಿಕಲ್ ಸೈನ್ಸಸ್ BL ಅಂತ ಹೇಳ್ತಾರೆ, ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ MS ಅಂತ ಹೇಳ್ತಾರೆ. ಮುಂಚೆ ಮ್ಯಾಥಮೆಟಿಕ್ಸ್ ಇರಲಿಲ್ಲ, ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಇತ್ತು, ಆದರೆ ಈಗ ಮ್ಯಾಥಮೆಟಿಕ್ಸ್ ಬೇರೆ, ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಈ PCM ಇರ್ಬೋದು, CBZ ಇರ್ಬೋದು. ಈಗ ನೀವೇನಾದರೂ PCM ಸ್ಟೂಡೆಂಟ್ ಆಗಿದ್ದೀರಾ ಅಂತಂದರೆ ಫಿಸಿಕ್ಸಲ್ಲಿ ತೊಗೋಬೋದು, ಮ್ಯಾಥ್ಸಲ್ಲಿ ತೊಗೋಬೋದು, ಕೆಮಿಸ್ಟ್ರಿನಲ್ಲಿ ತೊಗೋಬೋದು. ಅದೇ ಥರ ನೀವೇನಾದರೂ CBZ ಸ್ಟೂಡೆಂಟ್ ಆಗಿದ್ದೀರಾ ಅಂದರೆ ಬಯೋಟೆಕ್ನಾಲಜಿಗೂ ಹೋಗ್ಬೋದು ನೀವು, ಇಲ್ಲ ಅಂತಂದರೆ ಬಯಾಲಜಿಕಲ್ ಸೈನ್ಸಸ್ ಅಂತಾರೆ, ಅದರಲ್ಲಿ ಬಾಟ್ನಿನೂ ಇನ್ಕ್ಲೂಡ್ ಆಗುತ್ತೆ, ಝುವಾಲಜಿನೂ ಇನ್ಕ್ಲೂಡ್ ಆಗುತ್ತೆ, ಬಯೋಟೆಕ್ನಾಲಜಿ 3 ಇರುತ್ತೆ. ಅದಲ್ಲದಲ್ಲೇ ಜಿಯಾಲಜಿ, ಬಿಕಾಸ್ ಜಿಯಾಲಜಿ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಈಗ. ಸೊ ಹಾಗಾಗಿ ಈ 7 ಸಬ್ಜೆಕ್ಟ್ಗಳಲ್ಲಿ ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡು ಅದಕ್ಕೆ ನೀವು ಎಕ್ಸಾಮನ್ನ ತೊಗೋಬೇಕಾಗತ್ತೆ. ಯಾರು ಅಪ್ಲೈ ಮಾಡ್ಬೋದು? ಫೈನಲ್ ಇಯರ್ ಇರೋ ಹುಡುಗರು ಅಪ್ಲೈ ಮಾಡ್ಬೋದು. ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ. ಯೂಶಲಿ ಈಗ ನಾವು 2025 ಯೋಚನೆ ಮಾಡೋದಾದರೆ ನೀವು 26 ಜಾಮ್ ಎಕ್ಸಾಮಿನೇಷನ್ ತೊಗೋತಿದ್ದೀರಾ ಅಂತಂದರೆ ಆವಾಗ ಯಾರು ಫೈನಲ್ ಇಯರಲ್ಲಿದ್ದಾರಲ್ಲ ಅವರು 26ಗೆ ನಾನು ಅಪ್ಲೈ ಮಾಡಬೇಕು ಅಂತಂದರೆ ಮಾಡ್ಬೋದು. ಯೂಶಲಿ ಅಪ್ಲಿಕೇಶನ್ನ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ 2025 ನಿಮಗೆ ಆನ್ಲೈನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಆನ್ಲೈನ್ ಇರುತ್ತೆ. ನಿಮಗೆ ಹಾಲ್ ಟಿಕೆಟ್ ಬರುತ್ತೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು. ಯಾವ ಸೆಂಟರ್ ಬಂದಿದೆಯಲ್ಲ ಆ ಸೆಂಟರ್ಗೆ ಹೋಗಬೇಕಾಗತ್ತೆ. 3 hours ಎಕ್ಸಾಮ್ ಇರುತ್ತೆ. 5 in the ಮಾರ್ನಿಂಗ್, 6 in the ಆಫ್ಟರ್ನೂನ್ ಇರುತ್ತೆ. ಮಾರ್ನಿಂಗ್ ಇತ್ತು ಅಂದರೆ 9:30 to 12:30 ಇರುತ್ತೆ. ಈವ್ನಿಂಗ್ ಇತ್ತು ಅಂದರೆ 2:30 to 5:30 ಇರುತ್ತೆ. ಹೇಗಿರುತ್ತೆ ಅಂದರೆ ಇಂಗ್ಲೀಷಲ್ಲೇ ಇರುತ್ತೆ. ಫಸ್ಟ್ ಸಂಡೇ ಆಫ್ ಎವ್ರಿ ಫೆಬ್ರವರಿ, ಫಸ್ಟ್ ಫೆಬ್ರವರಿನೇ ಮಾಡ್ತಾರೆ ಅವರು. ಫಸ್ಟ್ ಸಂಡೇ ಆಫ್ ಫಸ್ಟ್ ಫೆಬ್ರವರಿ ಏನಿರುತ್ತಲ್ಲ, ಯಾವ್ದು ಬರುತ್ತಲ್ಲ ಆ ಸಂಡೇ, ಯಾವ ಡೇಟ್ ಬೇಕಾದ್ರೂ ಆಗಿರ್ಬೋದು, ಆ ಡೇಟಲ್ಲಿ ಅವರು ಮಾಡ್ತಾ ಹೋಗ್ತಾರೆ. ಸಿನ್ಸ್ ಇಟ್ಸ್ ಆನ್ ಆನ್ಲೈನ್, ನಿಮಗೆ ಕಂಪ್ಯೂಟ್ರ್ ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು. ಅದನ್ನು ನೀವೇನು ಮಾಡಬೇಕು, ಈ ಮಾಕ್ ಟೆಸ್ಟ್ಗಳು ಸಿಗ್ತಾ ಹೋಗ್ತವೆ ಬೇರೆ ಬೇರೆ, ನಾಟ್ ಓನ್ಲಿ ಫಾರ್ IIT ಜಾಬ್, ಬೇರೆ ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು, ಇನ್ನೊಂದು ಎಕ್ಸಾಮ್ ಆಗಿರ್ಬೋದು, ಅದಕ್ಕೆಲ್ಲ ಸಿಗ್ತಾ ಹೋಗ್ತವೆ. ಅದ್ರ ಮೇಲೆ ಕೂತ್ಕೊಂಡು ಹೇಗೆ ಆನ್ಲೈನ್ ಎಕ್ಸಾಮಿನೇಷನ್ ತೊಗೊಳ್ಳೋದು, ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ, ಅದನ್ನೆಲ್ಲ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಆನ್ಲೈನಲ್ಲೇ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಹೇಗೆ, ಅದನ್ನೆಲ್ಲ ನೀವೇನು ಮಾಡ್ಕೋಬೇಕಾಗತ್ತೆ, ಕಲ್ತ್ಕೋಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಈಗ ರೋಡ್ ಮ್ಯಾಪ್ ಫಾರ್ IIT ಜಾಮ್ ಎಕ್ಸಾಮಿನೇಷನ್ 2026ಗೆ ತೊಗೊಳ್ಳೋದಾದರೆ ಸೆಪ್ಟೆಂಬರಲ್ಲಿ ನಿಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. October 18th 2025ಗೆ ಲಾಸ್ಟ್ ಡೇಟ್ ಫಾರ್ ದಿ ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀ ಅಂತ ಹೇಳ್ತಾರೆ. 6th January ನಿಮಗೆ ಅಡ್ಮಿಷನ್ ಕಾರ್ಡ್ ಪ್ರಿಂಟೌಟ್ ತೆಕ್ಕೋಬೋದು, ರಿಲೀಸ್ ಆಗುತ್ತೆ. February 2nd ನಾನು ಹೇಳ್ದಂಗೆ ಫಸ್ಟ್ ಸಂಡೇ, ಅದು ಯಾವ ಡೇಟ್ ಆದರೂ ಆಗ್ಬೋದು, ಫಸ್ಟ್ ಸಂಡೇ ಆಫ್ ಫೆಬ್ರವರಿ ಎಕ್ಸಾಮ್ ಮಾಡ್ತಾರೆ. ಈ ಸಲ February 2nd ಅಂತ ಅವ್ರು ಹೇಳಿದ್ದಾರೆ. ದಿಸ್ ಇಸ್ ಅಫಿಷಿಯಲ್ ಡೇಟ್ ಗಿವನ್ ಬೈ ದಿ ಇದು IIT ಜಾಮ್ ಎಕ್ಸಾಮಿನೇಷನ್ ಅವ್ರು ಕೊಟ್ಟಿರುವಂಥದ್ದು. ಅದಾದಮೇಲೆ ನಿಮಗೆ 2ನೇ ತಾರೀಕು ಎಕ್ಸಾಮ್ ಆದರೆ 14ನೇ ತಾರೀಕು ನಿಮಗೆ ಪ್ರಾವಿಷನಲ್ ಆನ್ಸರ್ ಕೀನ ಬಿಡ್ತಾರೆ. March 16th ರಿಸಲ್ಟ್ ಬಿಡ್ತಾರೆ. ಏಪ್ರಿಲಿಂದ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಎಗೇನ್ ಇದು ಆದಮೇಲೆ ಎಗೇನ್ ಡಿಪೆಂಡಿಂಗ್ ಅಪಾನ್ ಯುವರ್ ರ್ಯಾಂಕ್, ನಿಮ್ಮದು ರ್ಯಾಂಕ್ ಹೇಗಿದೆ, ಎಗೇನ್ ಕ್ಯಾಟಗರಿ ವೈಸು ಬೇರೆ ಬೇರೆ ಇರುತ್ತೆ. ನಿಮ್ಮ ರ್ಯಾಂಕ್ ಏನಿದೆಯಲ್ಲ ಆ ರ್ಯಾಂಕ್ ಮೇಲೆ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಕೌನ್ಸಿಲಿಂಗ್ ಆಗುತ್ತೆ. ಸೊ ನಿಮಗೆ ಕೌನ್ಸಿಲಿಂಗ್ ಆಗೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗತ್ತೆ, ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗತ್ತೆ, ನೀವು ಆರ್ಡರ್ ಆಫ್ ಪ್ರಿಯಾರಿಟಿನ ಕೊಡಬೇಕಾಗತ್ತೆ. ಸೊ ಎಗೇನ್ ಡಿಪೆಂಡಿಂಗ್ ಅಪಾನ್ ಯುವರ್ ರ್ಯಾಂಕ್, ಡಿಪೆಂಡಿಂಗ್ ಅಪಾನ್ ದಿ ಹೆಂಗೆ ನಿಮಗೆ CETನಲ್ಲಿ ಕೌನ್ಸಿಲಿಂಗ್ ಆಗುತ್ತಲ್ಲ ಅದೇ ಥರ ಇಲ್ಲೂ ಕೌನ್ಸಿಲಿಂಗ್ ಆಗುತ್ತೆ. ಸೊ ಕೌನ್ಸಿಲಿಂಗ್ ಆಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ನೀವು ಯಾವುದು ನಾನು ಹೇಳ್ದಂಗೆ IITಗಳಲ್ಲಿ ತೊಗೋಬೋದು, NITಗಳಲ್ಲಿ ತೊಗೋಬೋದು, ಆಮೇಲೆ IASನಲ್ಲಿ ತೊಗೋಬೋದು. ಅದೇ ಥರ ಸೆಂಟ್ರಲ್
ಫಂಡೆಡ್ ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ತೊಗೋಬೋದು, ಎಲ್ಲಿ ಬೇಕಾದ್ರೂ ತೊಗೋಬೋದು. ಕ್ವಶನ್ ಪೇಪರ್ ಎಷ್ಟಿರುತ್ತೆ, ನಂಬರ್ ಆಫ್ ಕ್ವಶನ್ಸು 60 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇರುತ್ತೆ. ಬೇರೆ ಎಕ್ಸಾಮ್ ಹೆಂಗೆ ತೊಗೋತಾರಲ್ಲ ಅದೇ ಥರನೇ. ಅದು ಆಮೇಲೆ ಮೋರ್ ಓವರ್ ಏನು ಅಂತಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಬರೆಯುವಂಥದ್ದು ಲಾಂಗ್ ಕ್ವಶನ್ ಆನ್ಸರ್ಸ್ ಯಾವುದೂ ಇರೋದಿಲ್ಲ. ಆ ಥರ ಇರುತ್ತೆ, ಈಸಿ ಇರುತ್ತೆ. ಬಟ್ ಪ್ರೊವೈಡೆಡ್ ದಟ್ ನೀವು ಅದನ್ನು ಮೆಂಟಲಿ ಪ್ರಿಪೇರ್ ಆಗಬೇಕು. ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ಕ್ವಶನ್ಸ್ ಇದೆ, ಅದನ್ನು ನೀವು ಅಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇದು ತುಂಬ ಈಸಿ ಇದೆ. ನಾನು ಹೇಳ್ದಂಗೆ ಫಸ್ಟ್ ಬಿ ಎಸ್ ಇಂದನೇ ನೀವು ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಹೋದರೆ, ಈಗ ಫಸ್ಟ್ ಬಿ ಎಸ್ನಲ್ಲಿ ಒಂದು ಯಾವುದೋ ಅಟಾಮಿಕ್ ಸ್ಟ್ರಕ್ಚರ್ ಇದೆ ಅಂತ ಇಟ್ಕೊಳ್ಳೋ. ಫಾರ್ ಎಕ್ಸಾಂಪಲ್ ಇನ್ ಕೆಮಿಸ್ಟ್ರಿ ಅಟಾಮಿಕ್ ಸ್ಟ್ರಕ್ಚರ್ ನಿಮಗೆ ಚೆನ್ನಾಗಿ ತರೋಗಿ ಕಾನ್ಸೆಪ್ಟ್ ಎಲ್ಲ ಗೊತ್ತಾದಾಗ, ಬಿ ಎಸ್ ಸಿ ಸಿಲೆಬಸ್ ಪ್ರಕಾರ ಎಲ್ಲ ಅರ್ಥ ಆದಾಗ ನೀವೇನು ಮಾಡ್ಬೋದು ಅಂತಂದರೆ IIT ಜಾಮಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಆ ಕ್ವಶನ್ಸನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಇಲ್ಲಿ ಏನು ಅಂದರೆ IIT ಜಾಮಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಕ್ವಶನ್ಸು ರಿಪೀಟ್ ಆಗಲ್ಲ, ಅದರ ಸೇಮ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಕ್ವಶನ್ಸ್ ಯಾವ ಥರ ಇರುತ್ತೆ ಅಂದರೆ 3 ಪಾರ್ಟ್ ಇರುತ್ತೆ, 3 ಸೆಕ್ಷನ್ ಇರುತ್ತೆ, ABC ಅಂತ. ಏನಲ್ಲಿ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ, MCQ ಅಂತ ಹೇಳ್ತೀವಿ. ಅಂದರೆ ಒಂದು ಕ್ವಶನ್ ಇರುತ್ತೆ, ಅದಕ್ಕೆ 4 ಆನ್ಸರ್ ಇರುತ್ತೆ, ಯಾವ್ದಾದ್ರು ಒಂದನ್ನು ಮಾತ್ರ ನೀವು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಬೇಕಾಗತ್ತೆ. ಎಷ್ಟು ಕ್ವಶನ್ಸ್ ಇರುತ್ತೆ ಅಂತಂದರೆ ಅಗೇನ್ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ ಕ್ವಶನ್ನು 10 ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ನು 20 ಇರುತ್ತೆ. ಟೋಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 50 ಮಾರ್ಕ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 50 ಇರುತ್ತೆ. ಇದಕ್ಕೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ. 1 ಮಾರ್ಕ್ಗಾದರೆ 1/3 ಮಾರ್ಕ್ ಡಿಡಕ್ಟ್ ಆಗುತ್ತೆ, 2 ಮಾರ್ಕ್ಸ್ಗಾದರೆ 2/3 ಆಗುತ್ತೆ. ಸೊ ನಾನು ಯಾವುದು ಈಗ ಇದೇ ಕ್ವಶನ್ಸ್ ಇದೆ, ನಾನು ಕ್ವಶನ್ಸ್ ಅಟೆಂಪ್ಟ್ ಮಾಡಿಲ್ಲ ಅಂತಂದರೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಕ್ವಶನ್ಸ್ ಅಟೆಂಪ್ಟ್ ಮಾಡಿ ತಪ್ಪಾಗಿದ್ದರೆ ಮಾತ್ರ ನೆಗೆಟಿವ್ ಮಾರ್ಕಿಂಗು, ಕರೆಕ್ಟ್ ಇದ್ದರೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ, ಅಲ್ಲಿ 50 ಮಾರ್ಕ್ಸ್ ಇದೆ. ಪಾರ್ಟ್ ಬಿನಲ್ಲಿ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಇದೆ, ಅಂದರೆ ಮೋರ್ ದ್ಯಾನ್ 1 ಆನ್ಸರ್ ಕರೆಕ್ಟ್ ಇರುತ್ತವೆ, ಅದಕ್ಕೆ ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಅಂತ ಕರಿತೀವಿ, MSQ ಅಂತ ಹೇಳ್ತೀವಿ. ಇಲ್ಲಿ 1 ಮಾರ್ಕ್ ಕ್ವಶನ್ ಇರಲ್ಲ, ಬರೀ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 10 ಇರುತ್ತೆ. ಸೊ 20 ಮಾರ್ಕ್ಸ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅದೇ ಥರ ನ್ಯೂಮರಿಕಲ್ ಟೈಪ್ ಪಾರ್ಟ್ ಸಿನಲ್ಲಿ ಏನಾಗಿರುತ್ತೆ ಅಂದರೆ ನ್ಯೂಮರಿಕಲ್ ಪಾರ್ಟ್ ಇರುತ್ತೆ. ಸೊ 10 ಮಾರ್ಕ್ಸು ನಿಮಗೆ 1 ಮಾರ್ಕ್ ಇರುತ್ತೆ. ಇನ್ನು 10 ಕ್ವಶನ್ಸು 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ 30 ಇರುತ್ತೆ. ಟೋಟ್ಲಿ ಏನಾಗುತ್ತೆ 100 ಮಾರ್ಕ್ಸ್ ಆಗುತ್ತೆ. 50 ಮಾರ್ಕ್ಸು ಮಾತ್ರ ನೆಗೆಟಿವ್ ಮಾರ್ಕಿಂಗ್ ಇದೆ, ಇನ್ನು 50 ಮಾರ್ಕ್ಸ್ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನೀವು ಅಟೆಂಪ್ಟ್ ಮಾಡಿ ತಪ್ಪಾದರೆ ಮಾತ್ರ ನೆಗೆಟಿವ್ ಮಾರ್ಕಿಂಗು, ನೀವು ಅಟೆಂಪ್ಟ್ ಮಾಡಿಲ್ಲ ಅಂತಂದರೆ ಮಾರ್ಕ್ಸು ಡಿಡಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಇಷ್ಟೇ, 100 ಕ್ವಶನ್ಸ್ ಇರುತ್ತೆ, ಸಿಂಪಲ್ ಇದೆ, ಲೆಂತ್ ವೈಸ್ ಇಲ್ಲ. ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ ಅಂತ ಅವರೇ 4 ಉತ್ತರ ಕೊಡ್ತಾರೆ. ಆ 4 ಉತ್ತರದಲ್ಲಿ ಯಾವುದು ಕರೆಕ್ಟ್ ಉತ್ತರ, ಅಥವಾ ಸೆಲೆಕ್ಟಿವ್ ಅಂತಂದರೆ ಮೋರ್ ದ್ಯಾನ್ 1 ಇರ್ಬೋದು, ಅಥವಾ ಈಗ 4 ಆನ್ಸರ್ ಕೊಟ್ಟಿದ್ದಾರೆ ಅಂತ 4 ಕರೆಕ್ಟ್ ಆಗಿರ್ಬೋದು, 3 ಕರೆಕ್ಟ್ ಆಗಿರ್ಬೋದು. ಅದನ್ನು ನೋಡಿ ಅದನ್ನು ಮಾಡಬೇಕಾಗತ್ತೆ. ಅದೇ ಥರ ನ್ಯೂಮರಿಕಲ್ ಆನ್ಸರ್ ಟೈಪ್ ಇರುತ್ತೆ. ನಾನು ಇದಕ್ಕೇ ಹೇಳಿದ್ದು ನಿಮಗೆ ಆನ್ಲೈನಲ್ಲಿ ಕಂಪ್ಯೂಟರ್ನ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕಾಗತ್ತೆ, ಬಿಕಾಸ್ ಇಟ್ಸ್ ಆನ್ಲೈನ್ ಎಕ್ಸಾಮ್. ಸೊ ಹೇಗೆ ಲಾಕ್ ನೋಡೋದು, ಹೇಗೆ ಕಂಪ್ಯೂಟ್ರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡೋದು, ಸ್ಕ್ವೇರ್ ರೂಟ್ ಮಾಡೋಂಥದ್ದು, ಅಂದರೆ ನಿಮಗೆ ಕ್ಯಾಲ್ಕುಲೇಟರ್ನ ಸಿಸ್ಟಮಲ್ಲಿ ಹೆಂಗೆ ಯೂಸ್ ಮಾಡೋದು ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಗೊತ್ತಿತ್ತು ಅಂದರೆ ನ್ಯೂಮರಿಕಲ್ ಆನ್ಸರ್ ಟೈಪ್ ನಿಮಗೆ ಆನ್ಸರ್ ಮಾಡೋಂಥದ್ದು ಈಸಿ ಆಗುತ್ತೆ. ಸೊ ಕಟ್ ಆಫ್ ಮಾರ್ಕ್ಸು ಜನರಲ್ಗೆ ಬೇರೆ ಇರುತ್ತೆ, OBCಗೆ ಬೇರೆ ಇರುತ್ತೆ, SC STಗೆ ಬೇರೆ ಇರುತ್ತೆ, ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅಗೇನ್ ಬೇರೆ ಬೇರೆ IITಗಿರ್ಬೋದು, IASಗಿರ್ಬೋದು, CFTRಗೆ ಪ್ರತಿಯೊಂದಕ್ಕೂ ಕಟ್ ಆಫ್ ಮಾರ್ಕ್ಸು ಬೇರೆ ಬೇರೆ ಆಗ್ತಾ ಇರುತ್ತೆ ಪರ್ ಸಬ್ಜೆಕ್ಟ್. ನಾನು ಹೇಳ್ದಂಗೆ 7 ಸಬ್ಜೆಕ್ಟ್ ಇದೆ. 7 ಸಬ್ಜೆಕ್ಟಲ್ಲಿ 600 ಸೀಟು ಅರೌಂಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅದು ಅಗೇನ್ ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಲ್ ಸೀಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಆಗುತ್ತೆ. ಸೊ ಮಿನಿಮಮ್ 600 ಸೀಟ್ ಪರ್ ಸಬ್ಜೆಕ್ಟು ಇದ್ದೇ ಇರುತ್ತೆ. 7 ಸಬ್ಜೆಕ್ಟ್ ಇದೆ, 7 ಸಬ್ಜೆಕ್ಟ್ಗೂ ಇರುತ್ತೆ. ಸೊ ನೋಡೋದಾದರೆ ನಾನು ಮುಂಚೆನೇ ಹೇಳ್ದಂಗೆ ಜನರಲ್ ಮೆರಿಟ್ಗೆ ಬೇರೆ ಕಟ್ ಆಫ್ ಇರುತ್ತೆ, OBCಗೆ ಬೇರೆ ಇರುತ್ತೆ, SC ST ಫಿಸಿಕಲಿ ವೀಕ್ ಅಥವಾ ಹ್ಯಾಂಡಿಕ್ಯಾಪ್ಡ್ ಯಾರು ಇರ್ತಾರಲ್ಲ ಅವ್ರಿಗೆ ಬೇರೆ ಇರುತ್ತೆ. ಸೊ ಒಂದೊಂದು ವರ್ಷ ಒಂದೊಂದು ಆರ್ಗನೈಸಿಂಗ್ IITಗಳು ಕ್ವಶನ್ಸ್ ತೆಗಿತಾ ಹೋಗ್ತವೆ. 22ನಲ್ಲಿ IIT ರೂರ್ಕೆ ಅವರು ಅದನ್ನು ಆರ್ಗನೈಸ್ ಮಾಡಿದರು. 23ನಲ್ಲಿ IIT ಗುವಾಹಟಿ ಮಾಡಿದರು. ಅದೇ ಥರ 24ರಲ್ಲಿ IIT ಮಡ್ರಾಸ್ ಮಾಡಿದರು. 25ಯಲ್ಲಿ IIT ಡೆಲ್ಲಿ ಮಾಡಿದರು. ಸೊ ಪ್ರತಿ ವರ್ಷವೂ ಒಂದೊಂದು IITಸು ಕ್ವಶನ್ಸ್ನ ರೆಡಿ ಮಾಡ್ತಾ ಹೋಗ್ತವೆ. ಸೊ ಇಟ್ಸ್ ಎ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಪ್ರತಿಯೊಂದಕ್ಕೂ ಬೇರೆ ಬೇರೆ ಕಟ್ ಆಫ್ ಇರುತ್ತೆ. IITಗೆ ಬೇರೆ, IASಗೆ ಬೇರೆ, ಆ ಥರ ಆರ್ಡರ್ ಆಫ್ ಪ್ರಿಫರೆನ್ಸ್ ಮೇಲೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಕೆಮಿಸ್ಟ್ರಿನ ತೊಗೊಳ್ಳೋದಾದರೆ
25 25.83 ನೋಡಿ. 100 ಮಾರ್ಕ್ಸ್ ಕ್ವಶನ್ ಇರೋದು, ಅದರಲ್ಲಿ ಪರ್ಸೆಂಟೇಜ್ ಎಷ್ಟು 25 ಮಾರ್ಕ್ಸು ಬಂದ್ರೇ ನೀವು ಕ್ವಾಲಿಫೈ ಆಗ್ಬಿಡ್ತೀರಾ. ಕಟ್ ಆಫ್ ಎಷ್ಟಿತ್ತು ಅಂದರೆ 25 ಇತ್ತು. ಸೊ 100ಗೆ 100 ಬರಬೇಕು ಅಂತ ಹೇಳಿಲ್ಲ, ಜಸ್ಟ್ ಅವ್ರು ಏನು ಕೇಳ್ತಾ ಇದ್ದಾರೆ 100ಗೆ ಆ ವರ್ಷ ಏನಿದೆಯಲ್ಲ ಕಟ್ ಆಫು ಅದರಲ್ಲಿ ಇದ್ದರೆ ಕಟ್ ಆಫ್ 25.83 ಇತ್ತು. ಅದೇ ಥರ ಒ ಬಿ ಸಿಗೆ ತೊಗೊಂಡ್ರೆ 23.24 ಇತ್ತು. SC ST ಗಾದರೆ 12.91 ನೋಡಿರಿ. 25ಗೆ ಹತ್ತತ್ರ ಆಲ್ಮೋಸ್ಟ್ ಹಾಫ್ ಆಫ್ ದಟ್ ಇದ್ದರೆ SC ST ಇರುತ್ತೆ. ಸೊ ಈ ರೀತಿಯಾಗಿ ಪ್ರತಿ ವರ್ಷವೂ ಪ್ರತಿ ಸಬ್ಜೆಕ್ಟ್ಗೂ ತಂದೇ ಆದಂಥ ಕಟ್ ಆಫ್ ಇರುತ್ತೆ. ಕಟ್ ಆಫ್ ನೋಡಿಕೊಂಡು ನೀವು ನೋಡ್ಬೋದು. ಎಗೇನ್ ನೋಡಿ 2025 ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ 8.75 ಅಷ್ಟೇ ಇದೆ. SC ST ಅವ್ರಿಗೆ 4.37. ನಿಮ್ಗೆ 5 ಮಾರ್ಕ್ಸ್ ತೊಗೊಂಡ್ರೆ 100ಗೆ 5 ಮಾರ್ಕ್ಸ್ ತೊಗೊಂಡ್ರೆ ನೀವು IIT ಜಾಮ್ಗೆ ಹೋಗ್ತೀರಾ. ಅಗೇನ್ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್, ತುಂಬ ಕಾಂಪಿಟೇಷನ್ ಇರುತ್ತೆ. ಹತ್ತತ್ರ 3,000 4,000 ಜನ ಅದನ್ನು ಎಕ್ಸಾಮ್ನ ತೊಗೊಳ್ತಾರೆ. ಆದರೆ ಎಲ್ಲರೂ ಸೀರಿಯಸ್ಸಾಗಿ ತೊಗೊಂಡಿರಲ್ಲ ಅದನ್ನು. ಹೌದಪ್ಪ ನಾನು ಇದಕ್ಕೆ ಹೋಗ್ಬೇಕು ಅಂತ ಎಲ್ಲರೂ ಮಾಡ್ತಿದ್ದಾರೆ, ನಾವು ಮಾಡೋಣ ಅಂತ. ಈಗ ಹೆಂಗೆ CT ಎಕ್ಸಾಮ್ ತೊಗೋತಾರಲ್ಲ ಸೆಕೆಂಡ್ PUC ಆದಮೇಲೆ, ಅಥವಾ IIT ನೀಟ್ ಎಕ್ಸಾಮ್ ತೊಗೋತಾರಲ್ಲ, ಅಟೆಂಪ್ಟ್ ಮಾಡೋಣ, ಸಿಕ್ಕಿದ್ರೆ ಕಂಟಿನ್ಯೂ ಮಾಡೋಣ, ಇಲ್ದರೆ ಬಿಡೋಣ ಅಂತ. ಆ ಥರ ಅಟೆಂಪ್ಟ್ ಮಾಡಿರೋರು ಒಂದು ಸ್ವಲ್ಪ ಜನ ಇರ್ತಾರೆ. ತುಂಬ ಸೀರಿಯಸ್ಸಾಗಿ ನಾನು ಇದು ಬಿಟ್ಟರೆ ಆಗೋದಿಲ್ಲ, ಇದಕ್ಕೆ ನಾನು ಹೋಗಬೇಕು, 1 ಅವರ್ ಗ್ಯಾಪ್ ತೊಗೊಂಡಾದ್ರೂ ನಾನು ಇದಕ್ಕೆ ಹೋಗ್ತೀನಿ ಅನ್ನೋರು ಇರ್ತಾರೆ. ಸೊ ನೀವು ಹೆಂಗೆ ಸೀರಿಯಸ್ಸಾಗಿ ಅದನ್ನು ಅಟೆಂಪ್ಟ್ ಮಾಡ್ತಾ ಇದ್ದೀರಾ, ಆ ವರ್ಷ ಯಾವ ಥರ ಕ್ವಶನ್ ಬಂದಿದೆ, ಸೊ ಆ ವರ್ಷ ಕಟ್ ಆಫ್ ಏನಿದೆ, ಸೊ ನೀವು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀರಾ, NITಗೆ ಹೋಗ್ತಾ ಇದ್ದೀರಾ, IITಗೆ ಹೋಗ್ತಾ ಇದ್ದೀರಾ, IIScಗೆ ಹೋಗ್ತಾ ಇದ್ದೀರಾ, ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀರಾ, ಅದ್ರ ಮೇಲೆ ನಿಮಗೆ ಕಟ್ ಆಫು ಡಿಸೈಡ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ನಾನು ಅದಕ್ಕೆ ಹೇಳಿದೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗ ನಾನು ಗೋಲ್ ಸೆಟ್ಟಿಂಗ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ, ಗೋಲ್ ಸೆಟ್ಟಿಂಗಿಗೆ ಆದಮೇಲೆ ನನ್ನ ಗೋಲ್ ಇದೆ ಅಂತ ನಾನು ಗೊತ್ತಾಯಿತು ಅಂದರೆ ನಾನು ಆ ದಾರಿಗೆ ನಡೆಯೋಕ್ಕೆ ಶುರು ಮಾಡ್ತೀನಿ. ನಾನು ಗೋಲೇ ಸೆಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅತಂತ್ರ ಥರ ಆ ಕಡೆ ಈ ಕಡೆ ಎಲ್ಲಿ ಹೋಗಬೇಕು ಗೊತ್ತಾಗ್ತಿಲ್ಲ, ಮಧ್ಯದಲ್ಲಿ ನಿಂತುಬಿಟ್ಟಿದ್ದೀನಿ. ಈಗ ಲೆಫ್ಟ್ಗೆ ಹೋಗ್ಬೇಕಾ ರೈಟ್ಗೆ ಹೋಗ್ಬೇಕಾ ಗೊತ್ತಾಗಿಲ್ಲ. ಗೋಲ್ ರೆಡಿ ಇತ್ತು ನನಗೆ ಅಂತಂದರೆ, ನನ್ನ ಗುರಿ ಇದಿದೆ ನನ್ನ ಗುರಿ ಅಂತಂದರೆ, ಆ ಗುರಿ ಕಡೆಗೆ ಗೋಲ್ ಕಡೆಗೆ ನಾನು ಮೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನನ್ನ ಗುರಿನೇ ಇಟ್ಕೊಳ್ಳಿಲ್ಲ, ಗೋಲೇ ನನಗಿಲ್ಲ ಅಂದರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ. ಎಲ್ಲೋ ಯಾವ ಹೋಗ್ತಿರ್ತಾರೆ, ಒಂದಷ್ಟು ದಿವಸ ಲೆಫ್ಟ್ಗೆ ಹೋಗ್ತೀನಿ, ಒಂದಷ್ಟು ದಿವಸ ರೈಟ್ಗೆ ಹೋಗ್ತೀನಿ, ಹಾಗಾಗುತ್ತೆ. ನನ್ನ ಗುರಿ ಎಲ್ಲಿದೆ, ಲೆಫ್ಟಲ್ಲೇ ಇದೆ ಅಂತಂದರೆ ನಾನು ಲೆಫ್ಟಲ್ಲೇ ಹೋಗ್ತೀನಿ, ಗುರಿ ಮುಟ್ಟೋದಕ್ಕೆ ನನಗೆ ಈಸಿ ಆಗುತ್ತೆ. ಹಾಗಾಗಿ ನೀವು ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ಳೋವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಬಯಾಲಜಿಕಲ್ ಸೈನ್ಸಸ್ಗಿದೆ, ಬಯೋಟೆಕ್ನಾಲಜಿಗಿದೆ, ಜಿಯಾಲಜಿಗಿದೆ. ಪ್ರತಿ ವರ್ಷ ನೀವು ಈ ಥರ ಕಂಪೇರ್ ಮಾಡ್ಕೋಬೋದು, ಹೋದ ವರ್ಷ ಎಷ್ಟಾಗಿತ್ತು, ಈ ವರ್ಷ ಹೇಗಾಗುತ್ತೆ. ಅಗೇನ್ ದೀಸ್ ಕ್ವಶನ್ ಪೇಪರ್ಸ್ ಆರ್ ಅವೈಲಬಲ್, ಅದನ್ನು ನೀವು ನೋಡ್ಕೋಬೋದು. ಆ ರೀತಿಯಾಗಿ ನೀವೇನು ಮಾಡ್ಕೋಬೋದು, ಪ್ರಿಪೇರ್ ಆಗ್ಬೋದು. ಬೇಕಾದಷ್ಟು ಟೆಕ್ಸ್ಟ್ ಬುಕ್ಸ್ ಇದೆ, ಸಿಲೆಬಸ್ ಕೊಡ್ತಾರೆ, ಅದ್ರ ಮೇಲೆ ನೀವು ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ 7 ಸಬ್ಜೆಕ್ಟ್ಗೂ ತಂದೆ ಆದಂಥ ಇದೆ. ಸೊ ಈಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಈಗ ಅಕಸ್ಮಾತ್ ನೀವು ಫೈನಲ್ ಇದ್ದೀರಾ ಅಂತ ಇಟ್ಕೊಳ್ಳೋಣ, ಸೆಪ್ಟೆಂಬರಲ್ಲಿ ಅವರು ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ಅಂತಂದರೆ, ಸೊ ಆವಾಗ ನಿಮ್ಗೆ ಏನು ಬೇಕು, ಅದಕ್ಕೆಲ್ಲ ರಿಜಿಸ್ಟ್ರ್ ಆನ್ಲೈನ್ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಡೇಟಾ ನೀಡೆಡ್ ವೈಲ್ ಅಪ್ಲೈಯಿಂಗ್ ಅದು ನೋಡ್ಕೋಬೇಕು. ಎಲ್ಲ ಡೀಟೈಲಾಗಿ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು. ಸೊ SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, PUC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ನೀವೇನಾದರೂ ಕ್ಯಾಟಗರಿ ಕ್ಲೈಮ್ ಮಾಡ್ತಾ ಇದ್ದರೆ ಕ್ಯಾಟಗರಿದು ಕೇಳ್ತಾರೆ, ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಅದರದ್ದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅದನ್ನೆಲ್ಲ ನೀಟಾಗಿ ಸ್ಕ್ಯಾನ್ ಮಾಡ್ಕೋಬೇಕು. ಈಗೇನು ಅವರು ಇಷ್ಟೇ ಸ್ಪೆಸಿಫಿಕ್ JPG ಇರಬೇಕು, ಇಷ್ಟೇ ಸೈಜ್ ಇರಬೇಕು ಅಂತಾರೆ. ಆ ಸೈಜ್ಗೆ ಅದನ್ನು ಅದನ್ನು ಫಿಟ್ ಮಾಡ್ಕೊಂಡು ಇಟ್ಕೋಬೇಕು. ಅದೆಲ್ಲ ರೆಡಿ ಆದಮೇಲೆ ಆ ಸ್ಕ್ಯಾನ್ಡ್ ಕಾಪಿನ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಕೊನೆಗೆ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಯು ಹ್ಯಾವ್ ಪೇಡ್ ದಿ ಫೀಸ್ ಅಂತ ಬರುತ್ತೆ, ಅದು ಅಪ್ಲಿಕೇಶನ್ ಪ್ರಿಂಟ್ ಒಂದು ತೆಕ್ಕೋಬೇಕು. ಇದು ಹಾಲ್ ಟಿಕೆಟ್ ಅಲ್ಲ, ನಾನು ಪೇ ಮಾಡಿದ್ದೀನಿ ಅದಕ್ಕೆ ನಿಮ್ಗೊಂದು ಪ್ರೂಫ್, ನಾನು ಅಪ್ಲೈ ಮಾಡಿದ್ದೆ, ಅಕಸ್ಮಾತ್ ನಿಮ್ಗೆ ಹಾಲ್ ಟಿಕೆಟ್ ಬರಲಿಲ್ಲ, ಆ ಥರ ಆಗಿಲ್ಲ ಇದುವರೆಗೂ, ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಅಪ್ಲೈ ಮಾಡಿರೋದು ಒಂದು ಪ್ರಿಂಟ್ ಅಪ್ಲಿಕೇಶನ್ನ ಇಟ್ಕೋಬೇಕಾಗತ್ತೆ. ಸೊ ಅಲ್ಲಿ ಫಸ್ಟು ಅದನ್ನು ಓದಿ ಓಪನ್ ಮಾಡಿ ಏನೇನಿದೆ ಅಂತ ನೋಡಿ, ಏನೇನು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಅಂತ, ಯಾವ್ಯಾವ ಸೈಜ್ಗೆ ಕೇಳಿದ್ದಾರೆ, ಯಾವ್ಯಾವುದನ್ನು ಸ್ಕ್ಯಾನ್ ಮಾಡಬೇಕು, ಯಾವ್ಯಾವುದನ್ನು ಅಪ್ಲೋಡ್ ಮಾಡೋದಾದರೆ ಅದ್ರ ಸೈಜ್ ಎಷ್ಟಿರಬೇಕು ಅದನ್ನೆಲ್ಲ ನೋಡಿಕೊಂಡು ಆ ಸೈಜಿಗೆ ಫಿಟ್ ಇನ್ ಮಾಡಿ, ನಿಮ್ದೊಂದು ಫೋಟೋ ಕೇಳ್ತಾರೆ, ಅದನ್ನೆಲ್ಲ ನೀಟಾಗಿ ಫಿಟ್ ಇನ್ ಮಾಡಿ, ಅದಾದಮೇಲೆ ನೀವೇನು ಮಾಡಬೇಕಾಗತ್ತೆ, ಇದನ್ನೆಲ್ಲನೂ ಫಿಲ್ ಮಾಡಬೇಕಾಗತ್ತೆ. ಸೊ ನಾನು ಹೌದಪ್ಪ ನನಗೆ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಮ್ಯಾಥ್ಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಅಥವಾ ಫಿಸಿಕ್ಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಅಥವಾ ಕೆಮಿಸ್ಟ್ರಿಗೆ ಅಥವಾ ಬಯೋಟೆಕ್ನಾಲಜಿಗೆ ಬಯಾಲಜಿಕಲ್ ಸೈನ್ಸಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸಿಲೆಬಸ್ ಎಲ್ಲಿ ಸಿಗುತ್ತೆ, ಅಫಿಷಿಯಲ್ ವೆಬ್ಸೈಟ್ JOAPS IIT JAM 2025 ಅಂತಿದೆ, ಅಲ್ಲಿ ಹೋದರೆ ನಿಮಗೆ ಸಿಲೆಬಸ್ ಸಿಗ್ತಾ ಹೋಗುತ್ತೆ. IIT/JAM 2025 IITD-AC-in ಇಲ್ಲೂ ನಿಮಗೆ ಅಫಿಷಿಯಲಾಗಿ ಸಿಗುತ್ತೆ. ಅಥವಾ ಏನದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗೋದೇ ಬೆಟ್ರು, ಅಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟೂ ನಿಮಗೆ ಕ್ವಶನ್ಸು ಸಿಗ್ತಾ ಹೋಗುತ್ತೆ. ಆಯಿತು, ಈಗ ನನಗೆ ಗೊತ್ತಾಯಿತು, ಕನ್ಫ್ಯೂಷನ್ ಇಲ್ಲ, ನಂದು ಗೋಲ್ ಸೆಟ್ ಮಾಡಿದ್ದೀನಿ, ನಾನು IITಗೆ ಹೋಗ್ತೀನಿ, ನಾನು PhD ಮಾಡಬೇಕು, ನಾನು MSc ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ನಾನು IITಲೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ, ಗೋಲ್ ಸೆಟ್ ಆಯಿತು. ಅದು ಹೇಗಿರುತ್ತೆ ಅಂತ ತಿಳ್ಕೊಂಡ್ರೆ ಹೆಂಗೆ ಪ್ರಿಪೇರ್ ಆಗಬೇಕು, ನಾನು ಮುಂಚೆನೇ ಹೇಳ್ದಂಗೆ ಅರ್ಲಿ ಈಸ್ ಆಲ್ವೇಸ್ ಬೆಟರ್. ನೀವು ಎಷ್ಟು ಫಾಸ್ಟಾಗಿ ಅದಕ್ಕೆ ಪ್ರಿಪೇರ್ ಮಾಡ್ತಾ ಹೋಗ್ತೀರಾ ಅದು ಬೆಟರ್
ಆಗುತ್ತೆ. ಸೊ ಯು ಶುಡ್ ನೋ ವಾಟ್ ಟು ಸ್ಟಡಿ, ವಾಟ್ ನಾಟ್ ಟು ಸ್ಟಡಿ. ಅಗೇನ್ ಈಗ ಹೇಗೆ ಅಂತಂದರೆ ಮುಂಚೆ ಇದ್ದಂಗೆ ನಮ್ಮ ಕಾಲದಲ್ಲೆಲ್ಲ ಅಂತಂದರೆ ನಮಗೆ ಕ್ವಶನ್ ಪೇಪರ್ ಸಿಗ್ತಾ ಇರಲಿಲ್ಲ, ಮತ್ತು ನಮಗೆ ಇಂಟರ್ನೆಟ್ಗಳು ಇರ್ತಿರ್ಲಿಲ್ಲ. ಹಾಗಾಗಿ ಎಲ್ಲನೂ ನಮಗೆ ಈವನ್ ಬುಕ್ ಕೊಂಡ್ಕೊಳ್ಳೋ ಅಂಥದ್ದು ತುಂಬ ಎಕ್ಸ್ಪೆನ್ಸಿವ್ ಆಗ್ತಿತ್ತು ನಮಗೆ. ಆದರೆ ಈಗ ನಿಮಗೆ ಇ ಬುಕ್ಸ್ ಇದೆ, ವೀಡಿಯೋಸ್ಗಳು ಅವೈಲಬಲ್ ಇದೆ, ಎಲ್ಲ ಸೋರ್ಸ್ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ಥರ ಇದೆ ಅಂತ ನೋಡ್ಕೋಬೇಕು, ಯಾವ ಥರ ಕೇಳ್ತಾರೆ ಅಂತ ನೋಡ್ಕೋಬೇಕು. ಸಿಲೆಬಸ್ಸಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಪಿರಿಯಾಡಿಕ್ ಟೇಬಲ್ ಇದೆ, ಪಿರಿಯಾಡಿಕ್ ಟೇಬಲ್ ಮೇಲೆ ಪಿರಿಯಾಡಿಕ್ ಪ್ರಾಪರ್ಟೀಸ್ ಮೇಲೆ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಆ ಕ್ವಶನ್ಸ್ ಏನಿದೆ ಅಂತ ನೋಡಿಕೊಂಡು ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕಾಗುತ್ತೆ, ಓದಬೇಕಾಗತ್ತೆ. ಸಿಲೆಬಸ್ಸಲ್ಲಿ ಇದೆ ಅಂತೆಲ್ಲ ಸಿಲೆಬಸ್ಸಲ್ಲಿ ಇರೋದನ್ನೆಲ್ಲ ಓದ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ವಾಟ್ ಟೈಪ್ ಆಫ್ ಕ್ವಶನ್ಸ್ ದೇ ಗೋಯಿಂಗ್ ಟು ಆಸ್ಕ್, ಆ ಥರ ನೋಡಿಕೊಂಡು ನೀವು ಓದಬೇಕಾಗತ್ತೆ. ಹಂಗಾಗಿ ನಿಮ್ಗೆ ಗೊತ್ತಿರಬೇಕು ವಾಟ್ ಟು ಸ್ಟಡಿ, ವಾಟ್ ನಾಟ್ ಟು ಸ್ಟಡಿ. ಪಾಪ ತುಂಬ ಹುಡುಗರು ತುಂಬ ಅಂದರೆ ಅಟೆಂಪ್ಟ್ ಹಾಕಿ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಓದಿರ್ತಾರೆ, ಆದರೆ ಆ ಕಾನ್ಸೆಪ್ಟ್ ಮೇಲೆ ಇಲ್ಲ ಅಂತಂದರೆ ಸೊ ನೀವು ನೋಡ್ಕೋಬೇಕಾಗತ್ತೆ. ಸೊ ಅಲ್ಲಿ ಎಷ್ಟೊಂದು ಯೂನಿಟ್ ಇದ್ದರೂ ಕೆಲವೊಂದು ಯೂನಿಟ್ ಮೇಲೇ ಜಾಸ್ತಿ ಫೋಕಸ್ ಮಾಡಿರ್ತಾರೆ ಕ್ವಶನ್ಸ್ ಕೇಳಬೇಕಾರೆ. ಸೊ ಅದನ್ನು ನಿಮಗೆ ನೋಡಿಕೊಂಡು ಯು ಹ್ಯಾವ್ ಟು ಡಿಸೈಡ್ ಯಾವುದು ಮಾಸ್ಟರ್ ಯೂನಿಟ್ ನನಗೆ, ಅದು ಯಾವುದರಲ್ಲಿ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಪರ್ಟಿಕ್ಯುಲರ್ಲಿ ಈಗ ನಿಮಗೆ ನಾನು ಕೆಮಿಸ್ಟ್ರಿ ಕೇಳೋದಾದರೆ ಕೆಮಿಸ್ಟ್ರಿನಲ್ಲಿ ನಿಮಗೆ 3 ಯೂನಿಟ್ ಇರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿ ಇರುತ್ತೆ, ಆರ್ಗ್ಯಾನಿಕ್ ಇರುತ್ತೆ, ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಇರುತ್ತೆ. ಸೊ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ 40 ಮಾರ್ಕ್ಸ್ ಇರುತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಒಂದು 35 ಮಾರ್ಕ್ಸ್ ಇರುತ್ತೆ, ಎಲ್ಲದಕ್ಕಿಂತ ಕಡಿಮೆ ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾರ್ಕ್ಸ್ ಇರುತ್ತೆ. ಸೊ ಅದರಲ್ಲಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಯಾವುದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು, ಥರ್ಮೋಡೈನಮಿಕ್ಸ್ ಇದೆ, ಎಲೆಕ್ಟ್ರೋ ಕೆಮಿಸ್ಟ್ರಿ ಇದೆ, ಅದನ್ನು ನಾನು ಮಾಸ್ಟರ್ ಯೂನಿಟ್ ಅಂತ ನೋಡಬೇಕಾಗತ್ತೆ. ನೀವೇ ಅನಲೈಸ್ ಮಾಡಬೇಕಾಗತ್ತೆ, ಇನ್ನೊಬ್ಬರ ಹತ್ರ ಕೇಳೋದಲ್ಲ. ಸೊ ಕ್ವಶನ್ ಪೇಪರ್ ಒಂದು 4 ವರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಯಾವುದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳಿದ್ದಾರೆ, ಸೊ ನಾನು ಯಾವುದೇ ಥರ ಕ್ವಶನ್ಸ್ ಪ್ರಿಪೇರ್ ಮಾಡಬೇಕು, ಯಾವ ಯೂನಿಟು ಮಾಸ್ಟರ್ ಯೂನಿಟ್ ನನಗೆ, ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಇಫ್ ಯು ಕ್ಯಾನ್ ಅಫೋರ್ಡ್ ಆಪ್ಷನಲ್ ಆಗಿ ಕೋಚಿಂಗ್ ಸೆಂಟರ್, ಬಿಕಾಸ್ ನಾನು ಹೇಳ್ದಂಗೆ ಅವರು ಆ ದಾರಿ, ನಂದು ಗೋಲ್ ಫಿಕ್ಸ್ ಆಗಿದೆ, ಆ ದಾರಿನಲ್ಲಿ ನಾನು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ನಾನು ಏನು ಮಾಡಿದ್ದೀನಿ, 10 ಮೈಲಿಗೆ ಹೋದರೆ ನನಗೆ ಅದು ಗೋಲ್ ಸಿಗುತ್ತೆ, ನಾನು ಅಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹೆಂಗೆ ಹೋಗ್ಬೋದು, ಅಲ್ಲಿಗೆ ನಡ್ಕೊಂಡು ಬೇಕಾದ್ರೂ ಹೋಗ್ಬೋದು, ಆಟೋದಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಇಲ್ಲಾಂದರೆ ಹೆಲಿಕಾಪ್ಟ್ರಲ್ಲೂ ಹೋಗ್ಬೋದು. ಸೊ ನಿಮ್ಮ ಹತ್ರ ಏನಿದೆ, ಏನು ಅಫೋರ್ಡಬಲ್ ಇದೆ, ಸೊ ಆ ಪ್ರಕಾರ ನಿಮಗೆ ಕರ್ಕೊಂಡು ಹೋಗ್ತಾರೆ. ಈಗ ನಂತರ ದುಡ್ಡಿದೆ ಅಂತ ನಡ್ಕೊಂಡು ಹೋಗೋದು ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಎಫರ್ಟ್ ಹಾಕಬೇಕಾಗತ್ತೆ. ಅಲ್ಲಿ ಕಳ್ಳು ಬರುತ್ತೋ, ಮುಳ್ಳು ಬರುತ್ತೋ, ಮಳೆ ಬರುತ್ತೋ, ಬಿಸಿಲಿರುತ್ತೋ, ಅದನ್ನೆಲ್ಲ ನೀವು ಫೇಸ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಆದರೆ ಈ ಕಾರ್ ಇದೆ ನನ್ನ ಹತ್ರ ಅಂತಂದರೆ ಹೆಂಗಾಗುತ್ತೆ ಅಂದರೆ ನಿಮಗೆ ಮಳೆ ಗಾಳಿ ಇಲ್ಲ, ಆ ಡೈರೆಕ್ಷನ್ಗೆ ಅಲ್ಲೂ ನಿಮಗೆ ರೋಡ್ ಚೆನ್ನಾಗಿರ್ಬೋದು, ರೋಡ್ ಚೆನ್ನಾಗಿಲ್ದಲೇ ಇರ್ಬೋದು. ಆದರೆ ಏನು ಮಾಡ್ತಾರೆ, ನಿಮ್ಮ ಮಳೆಲಿ ನೆನೆದೇ ಇರೋಂಗೆ, ಬಿಸಿಲು ಏನೂ ಆಗ್ದಂಗೆ AC ಕಾರ್ ನಿಮಗೆಲ್ಲ ಕರ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಕೋಚಿಂಗ್ ಸೆಂಟರ್ ಏನು ಮಾಡುತ್ತೆ, ನಿಮ್ಗೊಂದು ಕಾರ್ ಆಗುತ್ತೆ, ಒಂದು ದಾರಿ ನಿಮಗೆ ತೋರಿಸುವಂಥದ್ದು. ಹಾಗಾಗಿ ನಿಮ್ಗೆ ಇಫ್ ಯು ಕ್ಯಾನ್ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂತಂದರೆ ಕೋಚಿಂಗ್ ಸೆಂಟರ್ಗೆ ಹೋಗಿ. ಓಕೆ, ನಾನೀಗ IIT ಜಾಮ್ಗೆ ರೆಡಿ ಆಗ್ತಿದ್ದೀನಿ ಅಂತ ನೀವು BSc ನೆಗ್ಲೆಕ್ಟ್ ಮಾಡಿದ್ರೆ ಆಗಲ್ಲ, ಬಿಕಾಸ್ BSc ಪಾಸ್ ಆದರೆ ಮಾತ್ರ ನೀವು MScಗೆ ಹೋಗೋಕ್ಕಾಗೋದು. ಸೊ ಹಾಗಾಗಿ ಈ BSc ಕ್ಲಾಸಸ್ ಏನಿದೆಯಾ, ಯಾವ ಕಾಲೇಜ್ಗೆ ನೀವು ಅಡ್ಮಿಷನ್ ತೊಗೊಂಡಿದ್ದೀರಲ್ಲ ಆ ಕಾಲೇಜ್ನ ನೀವೇನು ಮಾಡಬೇಕು, ರೆಗ್ಯುಲರಾಗಿ ಅಟೆಂಡ್ ಆಗಬೇಕು. ಆ ಕೋರ್ಸಸ್ ಅಂದರೆ ಆ ಕೋರ್ಸ್ನ ನೀವು ಸಿನ್ಸಿಯರಾಗಿ ಮಾಡಬೇಕಾಗತ್ತೆ. ಅಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ, ಸೆಮಿನಾರ್ ಇದೆಯಾ, ವರ್ಕ್ಶಾಪ್ ಇದೆಯಾ, ಅಥವಾ ನಿಮಗೆ ಅಲ್ಲಿ ಪ್ರಾಜೆಕ್ಟ್ ಇದೆಯಾ, ಅದನ್ನೆಲ್ಲನೂ ಫುಲ್ಫಿಲ್ ಮಾಡಬೇಕಾಗತ್ತೆ ನೀವು. ಆವಾಗಷ್ಟೇ ನಿಮಗೆ BScನಲ್ಲಿ ಮಾರ್ಕ್ಸ್ ಜಾಸ್ತಿ ಬರುತ್ತೆ. BScನಲ್ಲಿ ಜಾಸ್ತಿ ಮಾರ್ಕ್ಸ್ ಬಂತು ಅಂತಂದರೆ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂದಾಗ ನಿಮ್ಗೆ IITಗೆ ಹೋಗೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಫಸ್ಟ್ ಥಿಂಗ್ ಏನು, ನಾನು IIT ಜಾಮ್ ಮಾಡ್ತಾಯಿದ್ದೀನಿ, ಅದಕ್ಕೆ ಜಾಸ್ತಿ ಅಟೆಂಪ್ಟ್ ಹಾಕಬೇಕು ಅಂತ ಮಾಡೋಂಗಿಲ್ಲ. ಫೈನಲ್ ಇಯರ್ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ಇಯರ್ ಇರೋರಿಗೆ ಏನಾಗುತ್ತೆ, ಬೇಕಾದಷ್ಟು ಟೈಮ್ ಇರುತ್ತೆ. ನೀವೇನು ಮಾಡಬೇಕು, ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ನಾನು IIT ಜಾಮ್ಗೆ ಹಾಕ್ತೀನಿ. ಒಂದು ಕ್ವಶನ್ನು ನಿಮಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಕೆಮಿಸ್ಟ್ರಿ IIT ಜಾಮ್, ಫಸ್ಟು ಸ್ಟೇಜ್ ಏನು ಅಂದರೆ ನೀವು ಯಾವ ಸಬ್ಜೆಕ್ಟ್ ಅಂತ ಫಿಕ್ಸ್ ಮಾಡ್ಕೋಬೇಕು, ಆ ಸಬ್ಜೆಕ್ಟ್ಗೆ ಬೇಕಾಗಿರುವಂಥ ತಯಾರಿಗಳು, ಅದಕ್ಕೆ ಬೇಸಿಕ್ಸ್ ಏನು ಬೇಕು, ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಅದನ್ನು ಅಟ್ಲೀಸ್ಟ್ ನೀವು ದಿನಕ್ಕೆ ಅರ್ಧ ಗಂಟೆ IIT ಜಾಮ್ಗೆ ಅಂತ ಫಸ್ಟ್ ಇಯರ್, ಇರೆಸ್ಪೆಕ್ಟಿವ್ ಆಫ್ XYZ, ನಮ್ಮಲ್ಲಿ ಹಬ್ಬ ಇದೆ, ನಮ್ಮಲ್ಲಿ ಭಾನುವಾರ ಇದೆ, ನನಗೆ ಹುಷಾರಿಲ್ಲ, ಅದನ್ನೆಲ್ಲ ಬಿಟ್ಟು ಆಲ್ 365 ಡೇಸು ನೀವು ಅರ್ಧ ಗಂಟೆ IIT ಜಾಮ್ಗೆ ಫಸ್ಟ್ ಇಯರ್ ಅವರು ಈಗಲಿಂದನೇ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಫೈನಲ್ ಇಯರ್ ಬರೋಷ್ಟಕ್ಕೆ ಈಸಿಯಾಗಿ ಆ ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡ್ಕೋಬಹುದು. ಆಮೇಲೆ ರಿವೈಸಿಂಗ್ ಇಮಿಡಿಯೇಟ್ಲಿ. ಸೊ ಇವತ್ತು ಕ್ಲಾಸ್ಗೆ ಹೋದ್ರಿ, ಅಟಾಮಿಕ್ ಸ್ಟ್ರಕ್ಚರ್ ಓದಿದಿರಿ, ಅಟಾಮಿಕ್ ಸ್ಟ್ರಕ್ಚರ್ ಮಾಡಿದರೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಇವತ್ತು ಪಾಠ ಮಾಡಿದರೆ, ಇಮಿಡಿಯೇಟ್ಲಿ ಅವತ್ತು ರಾತ್ರಿನೇ ನೀವು ಕೂತ್ಕೊಂಡು ರಿವೈಸ್ ಮಾಡಬೇಕು. ಕ್ಲಾಸಲ್ಲಿ ಏನು ಹೇಳ್ತಾರಲ್ಲ ಅದನ್ನೆಲ್ಲ ಬರ್ಕೋಬೇಕು. ಪಾಯಿಂಟ್ಸ್ನ ಟೀಚರ್ ಬರೀತಾರೆ ಬೋರ್ಡ್ ಮೇಲೆ, ಯಾವುದೋ ಒಂದು ಡಯಾಗ್ರಾಮ್ ಬರೀತಾರೆ, ಅದನ್ನು ನೀವೇನು ಮಾಡಬೇಕು, ಬರ್ಕೋಬೇಕು ಬುಕ್ಕಲ್ಲಿ. ಸುಮ್ಮನೆ ಹರಿಕಥೆ ಥರ ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಎಲ್ಲ ಮ್ಯಾಥ್ಸ್ ಎಲ್ಲ ಏನಾಗುತ್ತೆ ಅಂದರೆ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೀವು ಹೈಲಿ ಓಲೆಟೈಲ್ ಇರುತ್ತೆ. ಸೊ
ಅದಕ್ಕೆ ನೀವೇನು ಮಾಡಬೇಕಾಗತ್ತೆ, ಟೀಚರ್ ಹೇಳೋದನ್ನು ಬೋರ್ಡ್ ಮೇಲೆ ಬರಿಬೇಕಾಗತ್ತೆ. ಬೋರ್ಡ್ ಮೇಲೆ ಬರೆದಿರೋದನ್ನು ಇದನ್ನು ಫೋಕಸ್ ಮಾಡಿ ಹೇಳ್ತಿರ್ತಾರೆ, ದಿಸ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾರೆ, ಸ್ಟ್ರೆಸ್ ಮಾಡಿ ಹೇಳ್ತಿರ್ತಾರೆ. ಕೇರ್ಫುಲ್ಲಾಗಿ ನೀವು ಕೇಳ್ಕೊಬೇಕು. ಈಗ ನೀವು ಆಲ್ರೆಡಿ ಡಿಗ್ರಿನಲ್ಲಿದ್ದೀರಾ, ನಿಮಗೆ ಗೊತ್ತಾಗುತ್ತೆ ಯಾವುದು ಸ್ಟ್ರೆಸ್ ಮಾಡಿ ಹೇಳ್ತಿರ್ತಾರೆ, ಯಾವುದು ಸ್ಟ್ರೆಸ್ ಮಾಡಿ ಹೇಳ್ತಾ ಇಲ್ಲ, ಇದು ಇಂಪಾರ್ಟೆಂಟು, ಇದು ಅರ್ಥ ಆದರೆ ಇದು ಗೊತ್ತಾಗುತ್ತೆ. ಈ ರೀತಿಯಾಗಿ ಟೀಚರ್ಸ್ ಹೇಳ್ತಿರ್ತಾರೆ. ಅದನ್ನೆಲ್ಲ ನೋಟ್ ಮಾಡ್ಕೋಬೇಕು, ಸಾಯಂಕಾಲ ಹೋಗಿ ಓದ್ಕೋಬೇಕು. ಅವತ್ತವತ್ತೇ ಓದಿದ್ರೆ ನೆನಪಲ್ಲಿ ಉಳಿಯುತ್ತೆ. ಓದಿ 10 ದಿವಸ ಆದಮೇಲೆ ಕೊಟ್ಟಿರೋ ಎಕ್ಸಾಂಪಲ್ಸ್ ಆಗಿರ್ಬೋದು, ಒಂದು ಬರ್ಕೊಂಡು ಇಲ್ಲ ನಾವು ಅಂತಂದರೆ ಬರೀ ನೋಟ್ಸ್ ಓದ್ತೀನಿ ಅಂದರೆ ಆಗಲ್ಲ. ನೋಟ್ಸ್ ಕೊಟ್ಟಾಗ ಹಿಂಗೆ ಮಾಡಿರ್ತಾರೆ, ಕನ್ಸೈಸ್ ನೋಟ್ಸ್ ಕೊಟ್ಟಿರ್ತಾರೆ. ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಲಾಟ್ ಆಫ್ ಎಕ್ಸ್ಪ್ಲನೇಷನ್ಸ್ ಮಾಡ್ತಿರ್ತಾರೆ ಅವರು. ಹಂಗಾಗಿ ನೀವು ಅವತ್ತು ಸಾಯಂಕಾಲನೇ ಹೋದ್ರೆ ಆ ಎಕ್ಸಾಂಪಲ್ಸ್ನ ನೀವು, ಅಥವಾ ಅವರೇನೋ ಒಂದು ಕಂಪ್ಯಾರಿಸನ್ ಕೊಟ್ಟಿರ್ತಾರೆ, ಸಿನಾನಿಮ್ಸ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಸ್ಟೋರಿ ಹೇಳಿರ್ತಾರೆ, ಅದನ್ನೆಲ್ಲ ನೀವು ಅಲ್ಲೇ ಬರ್ಕೊಂಡು ಅವತ್ತೇ ಓದ್ಬಿಟ್ರೆ ಅದು ನಿಮಗೆ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ಮರ್ತೋಗುತ್ತೆ. ಮತ್ತು ಮಲ್ಟಿಪಲ್ ಟೆಕ್ಸ್ಟ್ ಬುಕ್ಸ್, ಒಂದೇ ಕಾನ್ಸೆಪ್ಟನ್ನ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಬೇರೆ ಥರ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದನ್ನು ನೋಡ್ಬೇಕು. ಈಗೇನು ಇಂಡಿಯನ್ ಆಥರ್ ಬುಕ್ಸು ಇದ್ದಾವೆ, ಫಾರಿನ್ ಆಥರ್ ಬುಕ್ಸ್ ಇದ್ದಾವೆ. ಅದೇ ಥರ ಅದನ್ನೆಲ್ಲ ನೋಡಬೇಕಾಗುತ್ತೆ. ಸೇಮ್ ಕಾನ್ಸೆಪ್ಟನ್ನ ಹೇಗೆ ವಿಜುವಲೈಸ್ ಮಾಡ್ತಾರೆ, ಹೇಗೆ ಅದನ್ನು ಅಪ್ರೋಚ್ ಹೇಗಿದೆ. ಒಬ್ಬೊಬ್ಬರು ಟೀಚರ್ ಒಂದೊಂದು ಥರ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ಒಂದೊಂದು ಟೆಕ್ಸ್ಟ್ ಬುಕ್ ಒಂದೊಂದು ಥರ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಹಾಗಾಗಿ ಸೇಮ್ ಕಾನ್ಸೆಪ್ಟನ್ನ ಮಲ್ಟಿಪಲ್ ಟೆಕ್ಸ್ಟ್ ಬುಕ್ಸಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದರೆ ಅದನ್ನು ನೋಡ್ಕೋಬೇಕು. ಆಮೇಲೆ ಇದೆಲ್ಲ ಅರ್ಥ ಆಯಿತು ಅಂದಮೇಲೆ ನೀವು ಅದು ಇನ್ನೊಬ್ರಿಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡಿ. ಆವಾಗ ಅದು ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಟೀಚಿಂಗ್ ಅದರ್ಸ್, ಈಗ ನನಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ, ನಾನು ನಿಮ್ಗೆ ಹೇಳ್ತೀನಿ ಅಂತ ಯಾರು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅಂದರೆ ನೀವೇ ನಿಮ್ಗೆ ಹೇಳ್ಕೊಳ್ಳಿ, ಜೋರಾಗಿ ಬಾಯ್ಬಿಟ್ಟು ಅದನ್ನು ಹೇಳ್ಕೊಳ್ಳಿ. ಒಂದು ಇದ್ರ ಮುಂದೆ ಮಿರರ್ ಮುಂದೆ ಕೂತ್ಕೊಂಡು ಈ ಕಾನ್ಸೆಪ್ಟನ್ನ ನಿಮಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಥರ ಮಾಡ್ಕೊಳ್ಳಿ. ಆವಾಗ ಅದು ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸಾಲ್ವಿಂಗ್ ಮೋರ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಇಸ್ ದಿ ಕೀ. ಸೊ ನಾನು ಮುಂಚೆನೇ ಹೇಳ್ದಂಗೆ ನೀವು ಕ್ವಶನ್ ಪೇಪರ್ಸ್ ಸಿಗ್ತಾ ಇದೆ, ಸ್ಟಡಿ ಮೆಟೀರಿಯಲ್ ಸಿಗ್ತಾ ಇದೆ, ಆನ್ಲೈನಲ್ಲಿ ಕೂತ್ಕೋಬೇಕು. ನಿಮಗೆ ನೀವೇ ಪ್ರಶ್ನೆಗಳಿಗೆ ಆನ್ಸರ್ಗಳು, ಅದು MCQ ಇದೆಯಾ, MSQ ಇದೆಯಾ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದೆಯಾ, ಅದನ್ನೆಲ್ಲ ನೀವೇ ಕೂತು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತೀರಲ್ಲ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಟೈಮ್ ಕನ್ಸ್ಟ್ರೈನ್ ಇರುತ್ತೆ. ನೀವು 3 ಅವರ್ಸಲ್ಲಿ 100 ಮಾರ್ಕ್ಸ್ಗೆ ಬರೀಬೇಕು, 60 ಕ್ವಶನ್ ಆನ್ಸರ್ ಮಾಡಬೇಕಾಗತ್ತೆ. ಹಾಗಾಗಿ ಏನು ಮಾಡಬೇಕಾಗತ್ತೆ, ಸ್ಪೀಡು ಮತ್ತು ಆ್ಯಕ್ಯುರಸಿ ಕರೆಕ್ಟಾಗೂ ಮಾಡಬೇಕು, ಫಾಸ್ಟಾಗೂ ಮಾಡಬೇಕು. ಆ ಥರ ಏನಾದರೂ ಸಿಗುತ್ತಾ ಅಂತ ನಾವು ನೋಡ್ಕೋಬೇಕಾಗತ್ತೆ. ಅದೆಲ್ಲ ಆದಮೇಲೆ ಮಾರ್ಕ್ ಟೆಸ್ಟ್ಗಳು ಕೊಡ್ತಾರೆ. ಈಗ ಎಲ್ಲ ಸಬ್ಜೆಕ್ಟು ಎಲ್ಲ ಯೂನಿಟ್ಸು ಮುಗಿಸಿದ್ದೀನಿ ಅಂದಾಗ ಬೇಕಾದಷ್ಟು ಮಾರ್ಕ್ ಟೆಸ್ಟ್ಗಳು ಸಿಗ್ತವೆ. ಆ ಮಾರ್ಕ್ ಟೆಸ್ಟ್ಗಳನ್ನ ನೀವು ತೊಗೋಬೇಕಾಗತ್ತೆ, ಕೂತ್ಕೋಬೇಕಾಗತ್ತೆ. ಆನ್ಲೈನ್ ಎಕ್ಸಾಮೇ ತೊಗೋಬೇಕಾಗತ್ತೆ. 3 ಅವರ್ಸಲ್ಲಿ ನಾನು ಕ್ರ್ಯಾಕ್ ಮಾಡೋಕ್ಕಾಗತ್ತಾ, ಆಗಲ್ವಾ, ಎಲ್ಲಿ ನನಗೆ ಡ್ರಾಬ್ಯಾಕ್ ಆಗ್ತಿದೆ, ಅದನ್ನು ನೀವೇ ಅನಲೈಸ್ ಮಾಡಿಕೊಂಡು ಅದನ್ನೆಲ್ಲ ನೀವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದಿ ಎಕ್ಸಾಮಿನೇಷನ್. ಅವ್ರು ಹೇಳೋ ಪ್ರಕಾರ ಸಕ್ಸಸ್ 80% ಹಾರ್ಡ್ ವರ್ಕು, 19% ಸ್ಮಾರ್ಟ್ ವರ್ಕು, 1% ಲಕ್. ಕೆಲವರು ಅಂತಾರೆ ಲಕ್ ಇದ್ದರೆ ಆಗುತ್ತೆ ಅಂತ. ಲಕ್ ಯಾವಾಗೂ ಎಲ್ಲರಿಗೂ ಫೇವರಬಲ್ ಆಗಲ್ಲ. ಲಕ್ ಯಾವಾಗ ಫೇವರ್ ಮಾಡುತ್ತೆ ಅಂದರೆ ವೆನ್ ಐ ಆಮ್ ಗೋಯಿಂಗ್ ಟು ಡೂ ಲಾಟ್ ಆಫ್ ಹಾರ್ಡ್ ವರ್ಕ್, ಆವಾಗಷ್ಟೇ ಆಗುತ್ತೆ. ಸೊ ಬಿಗಿನಿಂಗ್ ಆಫ್ ದಿ ಸೆಷನಲ್ಲಿ ನಿಮ್ಗೆ ಏನಾಗಿತ್ತು, ನಿಮ್ಮ ಗೋಲ್ ಫಿಕ್ಸ್ ಆಗಿರಲಿಲ್ಲ. ಅಯ್ಯೋ ನಾವೆಲ್ಲ IITಗೆ ಹೋಗೋಕ್ಕಾಗತ್ತಾ, ನಾನು ಅಷ್ಟು ಇಂಟೆಲಿಜೆಂಟ್ ಇದ್ದೀನಾ ಅಂತ ಅನಿಸುತ್ತೆ. ಕೊನೆಗೆ ಅದೇ ಥರ ಓದಿದಾಗ ಮಾಡ್ಬೋದು ಇಂಥ ಎಕ್ಸಾಂಪಲ್ಸ್. ಅಗೇನ್ ಈ ಥರ ಕ್ರ್ಯಾಕ್ ಮಾಡಿದವ್ರದ್ದು ವೀಡಿಯೋಸ್ ಇದೆ. ಕೆಲವ್ರು ಹೇಳ್ತಾರೆ ಅವರು PUC ಫೇಲ್ ಆಗಿದ್ದವರು IIT ಕ್ರ್ಯಾಕ್ ಮಾಡಿ ಈಗ ವರ್ಲ್ಡ್ ವೈಡ್ ಫೇಮಸ್ ಆಗಿರುವಂಥ ಸೈಂಟಿಸ್ಟ್ಗಳಿದ್ದಾರೆ. ಅವ್ರ ವೀಡಿಯೋಗಳ್ನ ನೋಡಿ ಅವರಿಂದ ಮೋಟಿವೇಶನ್ ತೊಗೊಳ್ಳಿ. ಅವ್ರನ್ನೆಲ್ಲ ನೋಡಿದಾಗ ನಾನು ಮಾಡಬೇಕಪ್ಪ, ವಿಜುವಲೈಸ್ ಮಾಡ್ಕೊಂಡಾಗ ಕಣ್ಮುಚ್ಚಿ ನೋಡಿದಾಗ IITಗಳಲ್ಲಿರ್ತಾರೆ, ಫಾರಿನಲ್ಲಿದ್ದಾರೆ, ಕಾರಲ್ಲಿ ಹೋಗ್ತಾ ಇದ್ದೀನಿ, ನಮ್ಮ ತಂದೆ ತಾಯಿಗಳನ್ನ ನಾನು ಫಾರಿನ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಅಮೇರಿಕಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಲೆಕ್ಚರರ್ ಆಗಿ ಸೇರ್ಕೊಂಡಿದ್ದೀನಿ, ಅಲ್ಲಿ ರಿಸರ್ಚರಾಗಿ ಸೇರ್ಕೊಂಡಿದ್ದೀನಿ, ನಮ್ಮ ಅಪ್ಪ ಅಮ್ಮನೂ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅವ್ರನ್ನ ಎಲ್ಲ ಇಡೀ ಪ್ರಪಂಚ ಸುತ್ತಾಡಿಸ್ತೀನಿ. ಆ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಆವಾಗ ಅನಿಸುತ್ತೆ ನಾನು ಮಾಡಬೇಕಪ್ಪ, ಅವರೆಲ್ಲ ಮಾಡ್ತಾರೆ ಅಂದರೆ ನನಗೂ ಆಗುತ್ತೆ, ನಾನು ಮಾಡಬೇಕು ಅಂತ ಅನ್ಸೋಕ್ಕೆ ಶುರು ಆಗಬೇಕು. ಹಾಗಾದ್ರೆ ಹೇಗೆ ಮಾಡಬೇಕು, ನನ್ನ ಕೈ ಆಗುತ್ತಾ, ಆಗುತ್ತೆ, ಐ ವಿಲ್ ಟ್ರೈ ಇಟ್, ನೋಡೋಣ, ಐ ಕ್ಯಾನ್ ಡೂ ಇಟ್ ಅಂತ ಅನಿಸುತ್ತೆ. ಕೊನೆಗೆ ಐ ವಿಲ್ ಡೂ ಇಟ್ ಅಂತ ಯಾವಾಗ ಕಾನ್ಫಿಡೆನ್ಸ್ ಬರುತ್ತಲ್ಲ ಆವಾಗ ಸಕ್ಸಸ್ಸು ನಿಮಗೆ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗುತ್ತೆ. ಹಾಗಾಗಿ ಸಕ್ಸಸ್ ಬೇಕು ಅಂತಂದರೆ ಫಸ್ಟ್ ತಲೆ ಒಳಗಡೆ ಹುಳ ಬಿಟ್ಕೋಬೇಕು. ಹುಳ ಬಿಟ್ಕೊಂಡು ಅದನ್ನು ನಿಮಗೆ ಮನಸ್ಸೊಳಗಡೆ ತೊಗೋಬೇಕು, ಆವಾಗ ಅದು ಸಾಧ್ಯ ಆಗುತ್ತೆ. ಸೋ ಮೆನಿ ಪೀಪಲ್, ನಾನು ಹೇಳ್ದಂಗೆ ಎವ್ರಿ ಇಯರ್ 600 ಸ್ಟೂಡೆಂಟ್ಸ್ ಪರ್ ಸಬ್ಜೆಕ್ಟ್ ಆಗ್ತಾ ಇದ್ದಾರೆ. ಆ 600 ಜನದಲ್ಲಿ ನಾನು ಆಗಿರ್ಬೋದು ಅಂತ ನೀವು ಯೋಚನೆ ಮಾಡಿಕೊಂಡು ಅದನ್ನು ಮಾಡ್ಕೋಬೇಕಾಗತ್ತೆ. ಸೊ ಐ ಆಮ್ ಗೋಯಿಂಗ್ ಟು ವಿಶ್ ಯು ಎ ಗ್ರ್ಯಾಂಡ್ ಸಕ್ಸಸ್ ಇನ್ JAM 2026. ಇಫ್ ಯು ವಾಂಟ್ ಕೆಮಿಸ್ಟ್ರಿದು ವೀಡಿಯೋಸ್ನ ಮಾಡಿ, ಕೆಮಿಸ್ಟ್ರಿ ಸಬ್ಜೆಕ್ಟ್, ಬಿಕಾಸ್ ಬೇರೆ ಸಬ್ಜೆಕ್ಟ್ ನನಗೆ ಕಷ್ಟ ಆಗುತ್ತೆ, ಕೆಮಿಸ್ಟ್ರಿ ಸಬ್ಜೆಕ್ಟ್ಸ್ ಮಾಡಿ ಅಂತ ಕೇಳಿದ್ರೆ ಸಿಲೆಬಸ್ ಹೇಗಿದೆ, ಯಾವ ಥರ ಕ್ವಶನ್ಸ್ ಇದೆ, ಅದನ್ನು ಬೇಕು ಅನ್ನೋದಾದರೆ ನೀವೇನಾದರೂ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.